ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಮಂತ್ರ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಿನ್ನೆಯ ತರಗತಿಯಲ್ಲಿ ನಾವು ದುಶ್ಯಾಸನನ ವಧೆಯನ್ನ ಭೀಮ ಅತ್ಯಂತ ಘೋರವಾಗಿ ಆತನನ್ನ ಸಾಯಿಸಿದ ಪರಿಯನ್ನ ತಿಳ್ಕೊಂಡ್ವಿ. ಸೇನಾಧಿಪತಿಯನ್ನ ವಹಿಸ್ಕೊಂಡಿರ್ತಕ್ಕಂಥ ಕರ್ಣ ಸರ್ಪಾಸ್ತ್ರವನ್ನ ಹೂಡಿ ಕೃಷ್ಣನ ಉಪಾಯ ಮಾರ್ಗದಿಂದ ಅರ್ಜುನನನ್ನ ಅದು ತಪ್ಪಿಸ್ತು. ಮತ್ತೆ ತೊಟ್ಟ ಬಾಣವನ್ನ ತೊಡಲಾಗದೆ ಆ ಬಾಣವನ್ನ ಕೈ ಬಿಟ್ಟಿದ್ದಾನೆ. ಮುಂದೇನಾಗ್ತಾ ಇದೆ? ಯುದ್ಧ ಭೂಮಿಯಿಂದ ಶಲ್ಯ ಹೋಗೋದನ್ನ ದುರ್ಯೋಧನ ನೋಡ್ತಾನೆ. ಮನಸ್ಸಿಗೆ ಬೇಸರ ಆಗುತ್ತೆ. ದುಶ್ಯಾಸನನ ಮರಣದ ರೀತಿ ಅವನ ಮನಸ್ಸು ಇನ್ನೂ ಕೂಡ ಚೇತರಿಸ್ಕೊಂಡಿರ್ಲಿಲ್ಲ. ಆಗಲೇ ಶಲ್ಯ ತೊರೆದು ಹೋಗ್ತಾ ಇದ್ದ. ದುರ್ಯೋಧನ ಓಡ್ ಹೋಗ್ತಾ ಇದ್ದಾನೆ ಶಲ್ಯನ ಹಿಂದೆ. ಮಾಮ, ಯಾಕೆ, ಏನಾಯ್ತು, ನಿಲ್ಲಿ, ಯಾಕೆ ನೀನು ನನ್ನ ಕೈ ಬಿಟ್ಟು ಹೊರಟು ಹೋಗ್ತಾ ಇದ್ಯಾ? ಆಗ ಶಲ್ಯ ಹೇಳ್ತಾನೆ, ಒಳ್ಳೆ ಮೂರ್ಖ ರಥಿಗೆ ನನ್ನನ್ನ ಗಂಟು ಹಾಕ್ತೆಯ ಮಿತ್ರ. ನಾನು ಯಾವ ಸಲಹೆ ಕೊಟ್ಟರೂ ಕೇಳದ ಜಂಭಕೋರ. ನನಗೆ ಮೊದಲೇ ಈ ರೀತಿ ಆಗತ್ತೆ ಅಂತ ಅನಿಸಿದ್ರಿಂದ ನಾನು ಹಿಂಜರ್ದೆ. ಆದ್ರೆ ನೀನು ನನ್ನ ಮನಸ್ಸನ್ನ ಒಲಿಸಿ ಈ ಕಾರ್ಯಕ್ಕೆ ತೊಡಗಿಸ್ಕೊಂಡಲ್ಲ. ನನ್ನನ್ನ ಉಬ್ಬಿಸಿ ಅಟ್ಟಕ್ಕೇರ್ಸಿದ್ರಿಂದ ನನಗೂ ಆ ತಲೆ ತಿರುಕನ ರೀತಿ ಆ ಕಾರ್ಯವನ್ನು ಒಪ್ಕೊಳ್ಳೋ ರೀತಿ ಆಯ್ತು. ಆತ್ಮಾಭಿಮಾನವನ್ನ ಬಿಟ್ಟು ನೀಚ ಸೇವೆ ಮಾಡಿ ನಾನು ನೊಂದೆನಪ್ಪ. ಸಾಕು, ಇನ್ನು ನನ್ನ ಕೈಲಾಗಲ್ಲ. ಮಾಮ, ವಿವರವಾಗಿ ಹೇಳಿ, ಏನಾಯ್ತು? ಇನ್ನೇನು ವಿವರ ಬೇಕು ದುರ್ಯೋಧನ? ಅತ್ತ ನೋಡು, ಪಾಂಡವ ಸೇನೆ ನಗುತ್ತಾ ಇದೆ. ಅದು ಕರ್ಣನಿಂದನೋ ಅಥವಾ ಯಾರಿಂದ ಹೇಳು? ಸರ್ಪಾಸ್ತ್ರ ಅವನ ಹತ್ರ ಇತ್ತು. ಅದನ್ನ ಸರಿಯಾಗಿ ಅವನು ಉಪಯೋಗವನ್ನ ಮಾಡ್ಲಿಲ್ಲ. ಏನು? ಕರ್ಣ ಸರ್ಪಾಸ್ತ್ರವನ್ನು ಉಪಯೋಗ ಮಾಡ್ಲಿಲ್ವೇ? ಉಪಯೋಗಿಸ್ತಾ, ಆದ್ರೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ಲಿಲ್ವಲ್ಲ. ತೊಟ್ಟ ಬಾಣವನ್ನ ಮರಳಿ ತೊಡೋದಿಲ್ಲ ಅಂತ ಶಪಥವನ್ನ ಮಾಡಿದ್ದಾನಂತೆ. ಆ ಬಾಣವೇ ಬಂದು ಮತ್ತೆ ಮತ್ತೆ ಅಂಗಲಾಚ್ತು. ನಾನು ಸಾಕಷ್ಟು ಬುದ್ಧಿ ಹೇಳ್ದೆ, ಕೇಳಲಿಲ್ಲ. ಬೆಳಗಿಂದ ಅವನ ಜೊತೆ ನನಗೆ ಮಾತುಕತನೆ ಆಗೋಯ್ತು. ಇಂಥ ಮೂರ್ಖನನ್ನ ನಾನಿಂದೂ ನೋಡಿಲ್ಲ. ನಿನಗೋಸ್ಕರ ನಾನು ತಡ್ಕೊಂಡಿದ್ದೆ. ಇಲ್ಲ ಅಂದ್ರೆ ಯಾವತ್ತೂ ಅವನನ್ನ ಕೊಂದು ಹಾಕ್ಬಿಡ್ತಿದ್ದೆ. ನಿನ ಕೊಟ್ಟ ಮಾತು ತೀರ್ತು ನಾನು ಹೋಗ್ತಾ ಇದ್ದೀನಿ. ದುರ್ಯೋಧನ ಚಿಂತಾಕ್ರಾಂತನಾಗಿ ತಲೆ ತಗ್ಗಿಸಿದ್ರೆ ಶಲ್ಯ ಮುಂದೆ ಹೋದ. ಅರ್ಜುನ ಈಗ ತಲೆಗೆ ಬಿಳಿ ವಸ್ತ್ರವನ್ನ ಸುತ್ತಕೊಂಡಿದ್ದಾನೆ. ಪ್ರತಿನಿತ್ಯ ಕಿರೀಟವನ್ನ ಹಾಕೊಂಡಿದ್ದಂಥವನು ಸರ್ಪಾಸ್ತ್ರದ ಪ್ರಭಾವದಿಂದ ಯಾವಾಗ ಅವನ ಕಿರೀಟ ನುಚ್ಚು ನೂರಾಯ್ತೋ, ಈಗ ಬಿಳಿ ವಸ್ತ್ರವನ್ನ ಕಿರೀಟದ ರೂಪದಲ್ಲಿ ಧರಿಸ್ಕೊಂಡಿದ್ದಾನೆ. ಕಿರೀಟಕ್ಕಿಂತ ಹೆಚ್ಚು ಶೋಭೆ ತೋರ್ತಾ ಇದೆ ಆ ವಸ್ತ್ರ, ಆ ಮುಂಡಾಸು. ದುರ್ಯೋಧನನ ದೃಷ್ಟಿ ಕರ್ಣನತ್ತ ಹೋಯ್ತು. ಕರ್ಣನ ಕಂಗಳಿಂದ ನೀರು ಬರ್ತಾ ಇದೆ. ಪಶ್ಚಾತ್ತಾಪ ಕಾಣಿಸ್ತಾ ಇದೆ. ನಿಸ್ಸಹಾಯಕತೆ ಇದೆ. ಅಥವಾ ಶಲ್ಯನ ವರ್ತನೆಯಿಂದ ನೊಂದನ ಒಂದು ಗೊತ್ತಾಗ್ತಾ ಇಲ್ಲ. ಪಾಂಚಜನ್ಯ ಮುಳುಗ್ತಾ ಇದೆ. ಕೃಷ್ಣನ ಪಾಂಚಜನ್ಯ. ಅರ್ಜುನ ಬಿಲ್ಲನ ಮೇಲೆ ತಿಳ್ಕೊಂಡಿದ್ದಾನೆ. ಬಲಗೈಯಲ್ಲಿ ಇನ್ನೇನು ಬಾಣ ಬಿಡೋದ್ರಲ್ಲಿದ್ದಾನೆ. ಆದ್ರೆ ಕರ್ಣ ಮಾತ್ರ ಸಿದ್ಧನಿಲ್ಲ. ಸಾರಥಿ ಇಲ್ಲ. ತಾನೇ ಒಂದು ಕೈಯಿಂದ ಕುದುರೆಯ ಲಗಾಮುಗಳನ್ನ ಹಿಡ್ಕೊಂಡು ಮೊಣಕೈಗೆ ಸುತ್ಕೊಂಡು ನಿಂತಿದ್ದಾನೆ. ಎಡಗೈಯಲ್ಲಿ ಬಿಲ್ಲನ್ನ ಹಿಡ್ಕೊಂಡು ನಿಂತಿದ್ದಾನೆ. ಈಗನ್ನಷ್ಟರಲ್ಲೇ ಅಯ್ಯೋ, ಯಾಕೋ ರಥ ವಾಲ್ತಾ ಇದೆ. ಅಯ್ಯೋ, ಕೆಸರಿನಲ್ಲಿ ರಥದ ಅರ್ಧ ಚಕ್ರದಷ್ಟು ಭಾಗವೇ ಊತು ಹೋಗಿದೆ. ನಾನೇನು ಮಾಡ್ಲಿ ಅಂತ ನೋಡ್ತಾ ಇದ್ದಾನೆ. ರಥದ ಚಕ್ರ ಕೆಸರಿನಲ್ಲಿ ಸಿಲುಕಿ ರಥ ವಾಲಿದೆ. ಅವನಿಗೆ ಸಹಾಯವನ್ನ ಮಾಡ್ಲಿಕ್ಕೆ ಯಾವ ಕೌರವ ಸೈನಿಕರೂ ಇಲ್ಲ. ಎಲ್ಲ ದಣಿದಿದ್ರು. ಕೌರವ ಮುಖ್ಯನಾದ ದುರ್ಯೋಧನ ಆ ಕೆಲಸ
ಮಾಡುವಂತಿಲ್ಲ. ಕರ್ಣನಿಗೆ ಹೊಸ ರಥವನ್ನ ಕೊಡ್ಬೇಕಾ, ಅಂಗರಕ್ಷಕರನ್ನ ಕಳಿಸ್ಬೇಕಾ, ಅಥವಾ ಹೊಸ ಸಾರಥಿಯನ್ನ ಕಳಿಸ್ಬೇಕಾ? ಇದನ್ನ ನೋಡ್ಲಿಕ್ಕೂ ಕೂಡ ಕರ್ಣ ಪಾಳ್ಯದಲ್ಲಿ ಯಾರು ಇಲ್ಲ. ಎಲ್ಲಿ ಹೋಯ್ತು ಹಾಗಾದ್ರೆ ಎಲ್ಲ ಸೈನ್ಯ? ಹೋಗ್ಲಿ, ನಾನೇ ಹೋಗಿ ಕರ್ಣನಿಗೆ ಸಹಾಯ ಮಾಡ್ಲಾ? ಸಾಧ್ಯ ಇಲ್ಲ. ಯಾವ ರಥಚಕ್ರ ಕೆಸರಿನಲ್ಲಿ ಊತ್ ಹೋಗಿದೆ ಅದು ನೀರಿನ ಕೆಸರಲ್ಲ, ರಕ್ತದ ಕೆಸರಿನಲ್ಲಿ ಊತ್ ಹೋಗಿರೋದು. ಲಕ್ಷಾಂತರ ಜನ ಸೈನಿಕರ ಪ್ರಾಣಿಗಳ ನೆತ್ತರು ಆ ಭೂಮಿಯಲ್ಲಿ ಕೆಸರನ್ನ ಸೃಷ್ಟಿ ಮಾಡಿತ್ತು. ರಕ್ತದ ನದಿ ಹರಿತಾಯ್ತು. ಆದ್ರೆ ಅರ್ಜುನನ ರಥಕ್ಕೆ ಆ ಭೀತಿ ಇಲ್ಲ, ಯಾಕಂದ್ರೆ ಎತ್ತರದ ಸ್ಥಳದಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದ. ಹಾಗಾದ್ರೆ ಸರ್ಪಾಸ್ತ್ರವನ್ನ ಯಾಕೆ ಕರ್ಣ ಪ್ರಯೋಗಿಸ್ಲಿಲ್ಲ ಅಂತಕ್ಕಂಥ ಚಿಂತೆ ದುರ್ಯೋಧನ ಕಾಡ್ತಾ ಇದೆ. ಶಲ್ಯನ ಜೊತೆ ಯಾತಕ್ಕೋಸ್ಕರ ಜಗಳವನ್ನ ಮಾಡ್ದ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ತನಕ ಕರ್ಣನನ್ನ ಅವನು ಪ್ರಶ್ನೆ ಮಾಡಿಯೇ ಇಲ್ಲ. ಯಾವತ್ತು ದುರ್ಯೋಧನ ಕರ್ಣಾದಿಗಳಿಗೆ ಜಗಳ ಆಗಿಲ್ಲ. ಈಗ ಹೋಗಿ ನಾನ್ ಕೇಳ್ಬಿಟ್ರೆ ಎಲ್ಲಿ ಕರ್ಣ ನೊಂದ್ಕೊಳ್ತಾನೋ ಅನ್ನೋ ಭಿನ್ನತೆಯಲ್ಲಿ ದುರ್ಯೋಧನ ಇದ್ದಾನೆ. ಹಾಗಾದ್ರೆ ಕರ್ಣನ ರಕ್ಷಣೆ ಹೇಗೆ? ದುರ್ಯೋಧನ ಸುತ್ತ ನೋಡ್ತಾನೆ, ಎಲ್ಲ ಸೈನ್ಯ ಓಡ್ತಾ ಇದೆ. ಗದಾಪಾಣಿಯಾದ ಭೀಮ ಅವರನ್ನು ಅಟ್ಟಾಡಿಸ್ತಾ ಇದ್ದಾನೆ. ಸಂಜೆ 1-2 ಗಂಟೆ ಕಾಲದಲ್ಲಿ 25,000 ಯೋಧರನ್ನ ಭೀಮ ಒಬ್ಬನೇ ಕೊಂದು ಹಾಕಿದ್ದ. ಅಯ್ಯೋ, ಕರ್ಣನ ಅಂತ್ಯದ ಮುನ್ಸೂಚನೆ ಕಾಣಿಸ್ತಾ ಇದೆ. ಹಾಗಾದ್ರೆ ಅವನ ಅಸ್ತ್ರವೆಲ್ಲ ಎಲ್ಲಿ ಹೋಯ್ತು? ಕರ್ಣನ ಶಕ್ತಿ ಪರಾಕ್ರಮವನ್ನ ನಾವೆಲ್ಲ ನೋಡಿದ್ದಾವೆ, ಅಂತಹವನಿಗೆ ಮೃತ್ಯುಕಾಲನ? ಈ ರೀತಿಯಾಗಿ ದುರ್ಯೋಧನ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ಅರ್ಜುನ ಕೃಷ್ಣಾದಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ಅರ್ಜುನ, ಕರ್ಣ ಸಾಮಾನ್ಯನಲ್ಲ. ಬೆಳಿಗ್ಗೆ ನೀನೇ ಅವನ ಪರಾಕ್ರಮವನ್ನ ನೋಡಿದ್ದೀಯ. ನಿನ್ನ ಸಮೇತವಾದ ಈ ರಥವನ್ನ 10 ಹೆಜ್ಜೆಗಳನ್ನ ಹಿಂದಕ್ಕೆ ಎತ್ತಿ ಎಸೆಯುವಷ್ಟು ಬಾಣ ಪರಾಕ್ರಮ ಅವನಲ್ಲಿತ್ತು. ಅದು ಸಾಮಾನ್ಯವಾದುದಲ್ಲ. ಅವನ ಹುಲು ರಥವನ್ನ ನೀನು 100 ಹೆಜ್ಜೆಗಳಷ್ಟು ಹಿಂದಕ್ಕೆ ಎಸೆದಿದ್ದು ವಿಸ್ಮಯವೇನಲ್ಲ. ಅವನು ಮಾಡಿದ ಸಾಧನೆಯ ಮುಂದೆ ನಿನ್ನ ಸಾಧನೆ ಏನಿಲ್ಲ. ಈ ಮಾತನ್ನ ಕೇಳಿದ ಕ್ಷಣ ಅರ್ಜುನನ ಮುಖ ಬಾರ್ತು. ಕೃಷ್ಣ ನನ್ನನ್ನ ಹೊಗಳೋದು ಬಿಟ್ಟು ಆ ಕರ್ಣನನ್ನ ಹೊಗಳ್ತಾ ಇದ್ದಾನಲ್ಲ. ಇದನ್ನ ಕೃಷ್ಣ ಗಮನಿಸ್ತಾ, ಮಿತ್ರ, ನಿನ್ನನ್ನ ಸಣ್ಣವ ಅಂತ ನಾನು ಹೇಳಲಿಲ್ಲ. ಯೋಚಿಸು, ಯಾರು ನೀನು? ನಾನಾರು ಯೋಚನೆ ಮಾಡು. ನಿನ್ನ ಧ್ವಜದಲ್ಲಿ ಇರುವವನಾರು? ನಿನ್ನ ರಥ ಎಂತದ್ದು? ನಿನ್ನ ಬಿಲ್ಲು ಎಂತದ್ದು? ಯೋಚನೆ ಮಾಡು. ಈ ಎಲ್ಲ ದಿವ್ಯ ಶಕ್ತಿಗಳು ಇಲ್ಲಿಯ ತನಕ ಯಾರಾದ್ರೂ ಹಿಮ್ಮೆಟ್ಟಿಸಿದ್ದುಂಟ? ಮತ್ಸರ ಬೇಡ, ಯೋಚನೆ ಮಾಡು. ಪರಶುರಾಮರ ಶಾಪ ಒಂದಿಲ್ಲದಿದ್ದರೆ ಕರ್ಣನನ್ನ ಗೆಲ್ಲಿಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಅವನ ಅಂತ್ಯಕಾಲ ಸಮೀಪಿಸ್ತಾ ಇದೆ. ಶಲ್ಯ ಬಿಟ್ಟು ಹೋದ. ಅಷ್ಟರಲ್ಲೇ ಕರ್ಣ ಸಿದ್ಧನಾಗ್ತಾ ಇದ್ದಾನೆ ಯುದ್ಧಕ್ಕೆ. ಕೃಷ್ಣನ ಮೇಲೆ ಒಮ್ಮೆಲೆಗೆ 12 ಬಾಣಗಳನ್ನ ಬಿಟ್ಟ. ಅರ್ಜುನನ ಮೇಲೆ 100 ಬಾಣಗಳನ್ನ ಬಿಟ್ಟ. ಕೃಷ್ಣಾರ್ಜುನರ ಸಂವಾದ ಅಲ್ಲಿಗೆ ನಿಲ್ತು. ಅರ್ಜುನ ಕುಪಿತನಾದ. ಕೃಷ್ಣನ ಮೈ ಹೊಕ್ತು. ಕೃಷ್ಣನ ಮೈಯಿಂದ ರಕ್ತ ಸುರಿಯೋದನ್ನ ನೋಡಿ ಅರ್ಜುನ ಕುಪಿತನಾಗ್ತಾನೆ. ತನ್ನ ಕೈ ಚಳಕವನ್ನ ತೋರಿಸ್ತಾ ಇದ್ದಾನೆ. 90 ಬಾಣಗಳನ್ನ ಏಕಕಾಲಕ್ಕೆ ಕರ್ಣನ ಮೇಲೆ ಪ್ರಯೋಗಿಸ್ತಾನೆ. ಆದ್ರೆ ಎಲ್ಲವನ್ನ ಕರ್ಣ ಹೊಡೆದುರುಳಿಸ್ತಾನೆ. ಅಷ್ಟರಲ್ಲೇ ಕರ್ಣನ ಕವಚವನ್ನ ಹರಿದಾಕ್ತಾ ಬಿಲ್ಲನ್ನ ತುಂಡು ಮಾಡ್ದ. ಕರ್ಣ ಮೂರ್ಛೆ ಹೋಗುವ ಸ್ಥಿತಿಗೆ ಅರ್ಜುನ ಬಾಣವನ್ನ ಪ್ರಯೋಗಿಸ್ತ. ಮತ್ತೆ ಕೃಷ್ಣ ಮಾತನ್ನ ಮುಂದುವರಿಸ್ತಾ ಇದ್ದಾನೆ. ಅರ್ಜುನ, ಕರ್ಣ ಸಾವರಿಸ್ಕೊಳ್ಳಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ಈ ಕ್ಷಣ ಕರ್ಣ ಮೂರ್ಛಿತನಾಗಿದ್ದಾನೆ.
ನೀನು ಒಂದು ಬಾಣವನ್ನ ಬಿಟ್ಟು ಅವನನ್ನ ಕೊಲ್ಬೋದಲ್ಲ, ಯಾಕೆ ಸುಮ್ನೆ ನಿಂತಿದ್ಯಾ? ಹೇಗೂ ದುಶಾಸನನ ಕೊಂದು ಪ್ರತಿಜ್ಞೆನ ಮುಗಿಸಿದ್ದಾಯ್ತು, ನೀನು ಪ್ರತಿಜ್ಞೆನ ಮುಗಿಸು. ಆಗ ಕರ್ಣನನ್ನು ನೋಡ್ತಾನೆ ಅರ್ಜುನ. ಕರ್ಣ ರಥದಲ್ಲಿ ಮೂರ್ಛಿತನಾಗಿ ಇದ್ದಾನೆ. ಬೇರೆ ಬಿಲ್ಲು ತೆಗೆದುಕೊಳ್ಳಕ್ಕೆ ಆಗದೆ ಇರೋಷ್ಟು ಸೋತ್ ಹೋಗಿದ್ದಾನೆ. ಎಡಗೈಯಲ್ಲಿ ಕುದುರೆ ಲಗಾಮುಗಳು ಸುತ್ತಕೊಂಡಿದ್ದಾನೆ. ರಥ ಪೂರ್ತಿ ಎಡಕ್ಕೆ ವಾಲಿದೆ. ಆ ಎಡಭಾಗದ್ದು ಮುಕ್ಕಾಲು ರಣರಕ್ತ ನದಿಯ ಕೆಸರಿನಲ್ಲಿ ಹೂತು ಹೋಗಿದೆ. ಯಾವಾಗ ಬೇಕಾದ್ರೂ ರಥ ಮುರಿದೋಗ್ಬೋದು. ಕರ್ಣನಿಗೆ ಚಿಕಿತ್ಸೆ ಮಾಡ್ತಕ್ಕಂಥ ಯಾವ ವೈದ್ಯವೂ ಹಿಂದೆ ಇಲ್ಲ, ಸಾರಥಿ ಇಲ್ಲ, ರಥರಕ್ಷಕರಿಲ್ಲ. ಕರ್ಣ ಏಕಾಂಗಿಯಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿರೋದನ್ನ ಅರ್ಜುನ ನೋಡ್ತಾನೆ. ಅವನ ಮೇಲೆ ಕನಿಕರ ಹುಟ್ಟುತ್ತೆ. ಮುಖ ಬೆವರ್ಲಿಕ್ಕೆ ಪ್ರಾರಂಭ ಆಯ್ತು ಅರ್ಜುನನಿಗೆ. ಆ ಕ್ಷಣದಲ್ಲಿ ಕರ್ಣ ತನ್ನ ಅಣ್ಣನಾದಂತಹ ಧರ್ಮಜನಂತೆ ಕಂಡುಬಿಟ್ಟ. ಹಿಂದೆಂದೂ ಕಾಣಬಾರದ ಹೋಲಿಕೆ ಕಾಣಿಸ್ತಾ ಇದೆ. ಕರ್ಣ ಯುಧಿಷ್ಠಿರ ಇಬ್ರು ನೋಡ್ಲಿಕ್ಕೆ ಒಂದೇ ರೀತಿ ಇದ್ದಾರೇನೋ ಅನ್ನುವ ಭಾಸ ಆಗ್ತಾ ಇದೆ ಅರ್ಜುನನಿಗೆ. ವಿಸ್ಮಿತನಾಗ್ತಾ ಇದ್ದಾನೆ ಅರ್ಜುನ. ಬಿಲ್ಲನ್ನ ಕೆಳಗಿಳಿಸ್ಬಿಟ್ಟ. ಈ ದೃಶ್ಯವನ್ನ ಕೃಷ್ಣ ನೋಡ್ಬಿಟ್ಟ. ಮುಗಿಸು ಅರ್ಜುನ, ಯಾಕೇನಾಯ್ತು? ಕೃಷ್ಣ, ಈ ಕರ್ಣ ನನ್ನ ಅಣ್ಣ ಧರ್ಮ ಸುತನಂತೆ ಕಾಣಿಸ್ತಾ ಇದ್ದಾನೆ. ಏನಿದರ ಮರ್ಮ? ನೀನು ಸರ್ವಜ್ಞ, ಸತ್ಯ ಹೇಳು. ಏನೆಂದೇ? ಧರ್ಮಪುತ್ರನೇ, ಈ ಅಧರ್ಮಿ ನಿನ್ನ ಅಣ್ಣನನ್ನ ಹೋಲ್ತನ? ಏನಾಯ್ತು ಪಾರ್ಥ? ಮತ್ತೊಮ್ಮೆ ಗೀತೋಪದೇಶ ಬೇಕ ನಿನಗೆ? ನೀನೇ ನನ್ನನ್ನ ಮಾಯಾ ನಿವಾರಕ ಅಂತ ಹೇಳಿದ್ದೆ. ನಾನ್ ಯಾಕೆ ಮಾಯೆ ಬೀಸ್ಲಿ? ನಿನ್ನ ಮರುಳನ್ನು ನನ್ನ ಮೇಲಕ್ಕೆ ಯಾಕೆ ಹೊರಿಸ್ತಾ ಇದ್ಯಾ? ಸೂರ್ಯ ಮುಳುಗಳು ಬಹಳ ಒತ್ತಿಲ್ಲ, ಅವನನ್ನ ಮುಗಿಸು. ಕೇಶವ, ನನ್ನ ಅಂತಃಕರಣ ಇವನನ್ನು ಇಷ್ಟು ಕಾಲ ಕನಿಕರಿಸಲು ಏನು ಕಾರಣ ಹೇಳು? ಸತ್ಯ ಹೇಳು. ಕೃಷ್ಣ ಹೇಳ್ತಾ ಇದ್ದಾನೆ, ನಿನ್ನ ಮನದ ವಿಕಾರಗಳಿಗೆಲ್ಲ ಅರ್ಥ ಹೇಳುವಂತ ಕಾರಣಿಕ ನಾನಲ್ಲಪ್ಪ. ಅಂದು ಭೀಷ್ಮನನ್ನ ದ್ರೋಣನನ್ನ ಹೇಗೆ ಕೊಲ್ಲಲಿ ಅಂತ ಕೇಳಿದೆ, ಆಮೇಲೆ ಕೊಂದಲ್ವಾ? ಹಾಗೆ ಈಗ್ಲೂ ಕೂಡ ಅಂದಿನ ರೀತಿಯದಲ್ಲ ಕೃಷ್ಣ. ಯಾಕೋ ನನ್ನ ಮನಸ್ಸು ಹೇಳ್ತಾ ಇದೆ, ಯಾವುದೋ ಸಂಬಂಧ ಇದೆ ನನಗೂ ಕರ್ಣನಿಗೂ. ಹೇಳು ಮಾಧವ, ಕರ್ಣ ಯಾರು? ಹೇಳಲ್ಲ? ಪಾರ್ಥ, ಕೇಳುವೆಯಾ? ನಿನ್ನ ಪತ್ನಿಯ ಮಾನಭಂಗ ಮಾಡೆಂದು ದುರ್ಯೋಧನನಿಗೆ ಉಪದೇಶವಿತ್ತ ನೀಚ. ನಿನ್ನ ಪುತ್ರ ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಅಧರ್ಮಿ. ದುರ್ಯೋಧನನ ದುರ್ಮಂತ್ರಣಕ್ಕೆಲ್ಲ ಸಮರ್ಥನೆ ಇತ್ತು. ನಿಮ್ಮೆಲ್ಲಾ ಕಷ್ಟಗಳಿಗೂ ಕಾರಣನಾದವನು ಇವನೇ. ಕೃಷ್ಣ, ನನ್ನ ತಂದೆಯಾದಂತಹ ಇಂದ್ರ ಕವಚ ಕುಂಡಲಗಳನ್ನ ದಾನವಿತ್ತವನು ಇವನಲ್ವಾ? ನಾನ್ ಕೇಳ್ತಾ ಇರೋದು ಆ ಕರ್ಣನ ಬಗ್ಗೆ, ಅವನ ಬಗ್ಗೆ ಹೇಳ್ತ್ಯಾ? ಓಹೋ ಅರ್ಜುನ, ನಾನು ಕರ್ಣನ ಸ್ತುತಿ ಪಾಠಕನಾಗಬೇಕು ಅಥವಾ ಶಲ್ಯ ತೋರಿಸಿದ ದಾರಿಯಲ್ಲಿ ಮಾತನ್ನ ನಿಲ್ಲಿಸ್ತಾ ಕೈಯಲ್ಲಿದ್ದಂತಹ ಕುದುರೆಯ ಲಗಾಮನ್ನ ಕೆಳಗಡೆ ಬಿಟ್ಟ ಕೃಷ್ಣ? ಅಂದ್ರೆ ಶಲ್ಯ ಹೋದಂತೆ ನಾನಿನ್ ಬಿಟ್ಟು ಹೋಗ್ಲಾ ಅಂತ. ಮತ್ತೆ ಕೈ ಮುಗಿದ, ಪ್ರಭು ನನ್ನನ್ನ ಬಿಟ್ಟು ಹೋಗ್ಬೇಡಿ, ನಾನು ನಿನ್ನ ಆಜ್ಞಾಧಾರಕ ಹೌದು. ಯಾಕೋ ಇದ್ದಕ್ಕಿದ್ದಂತೆ ಬಂಧು ಬಾಂಧವ ಅರ್ಥ ನನ್ನ ಮನಸ್ಸಲ್ಲಿ ಬರ್ತಾ ಇದೆ, ಹಾಗಾಗಿ ಕೇಳ್ದೆ. ಅರ್ಜುನ, ಅವರವರ ವಿಕಾರಗಳಿಗೆ ಅವರವರೇ ಹೊಣೆ. ಹೌದು, ನಮ್ಮ ಮನಸ್ಸಲ್ಲಿ 100 ಪ್ರಶ್ನೆ ಬರುತ್ತೆ, 100 ಗೊಂದಲ ಆಗತ್ತೆ, 100 ದುಃಖ ಆಗತ್ತೆ. ಅದಕ್ಕೆಲ್ಲಕ್ಕೂ ನಾವೇ ಕಾರಣ. ಇದೇ ಮಾತನ್ನ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಅವರವರ ವಿಕಾರಗಳಿಗೆ ಅವರವರೇ ಹೊಣೆ. ಯಾರನ್ನು ನೀವು ಬ್ಲೇಮ್ ಮಾಡೋ ಹಾಗಿಲ್ಲ, ದೂಷಣೆ ಮಾಡೋ ಹಾಗಿಲ್ಲ. ಎಲ್ಲದಕ್ಕೂ ಈಶ್ವರನೇ ಕಾರಣ ಅನ್ನೋದನ್ನ ಬಿಡಬೇಕು ಅರ್ಜುನ. ಏನಾಯ್ತು? ಶತ್ರುವನ್ನ ಸೋದರ ಅಂತ ಕರಿತಾ ಇದ್ಯಾ? ಕರ್ಣನ ಗುಣಗಾನ ಮಾಡಕ್ಕೆ ಇದು ಉತ್ತಮವಾದ ಸ್ಥಳನ? ಅವನದಕ್ಕೆ ಅರ್ಹನ?
ಸಗಣಿ ರಾಶಿಯಲ್ಲಿ ಒಂದು ಗಂಧ ಬಿದ್ದುಬಿಟ್ಟಿರುತ್ತೆ. ಆ ಗಂಧವನ್ನ ಸಗಣಿಯಲ್ಲಿ ಬಿದ್ದಿದೆ ಅಂತ ನೀನು ಹೀಯಾಳಿಸ್ಬಿಟ್ರೆ ಅದು ಪರಿಮಳ ಸೂಸೋದ ಬಿಟ್ಟು ಬಿಡುತ್ತಾ? ಕೊನೆ ಕ್ಷಣ ತನಕ ಅದು ಪರಿಮಳವನ್ನ ಬೀಸ್ತಾ ಇರುತ್ತೆ. ಇವನ ಗುಣಗಳನ್ನ ವಿಮರ್ಶನೆ ಮಾಡ್ಲಿಕ್ಕಂತಾನೆ ಚಿತ್ರಗುಪ್ತ ಇದ್ದಾನೆ, ಶಿಕ್ಷೆ ಕೊಡ್ಲಿಕ್ಕೆ ನರಕಾಧಿಪತಿಯಾದಂತಹ ಯಮಧರ್ಮನಿದ್ದಾನೆ. ಮುಂದಿನ ಯುದ್ಧವನ್ನ ಮುಗಿಸು ಅಂದ ಕೃಷ್ಣ. ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಅಲ್ಲಿ ನೋಡು ದುರ್ಯೋಧನ ಪರದಾಡ್ತಾ ಇದ್ದಾನೆ, ಕರ್ಣ ನಿಸ್ಸಹಾಯಕನಾಗಿದ್ದಾನೆ, ಇದ್ರೂ ಏನು ಮಾಡೋ ರೀತಿ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಕರ್ಣನನ್ನ ಕೊಲ್ಲೋದು ನ್ಯಾಯ ಅಂತ್ಯ ಕೃಷ್ಣ? ಹೌದಾ? ಹಾಗಾದ್ರೆ ದುರ್ಯೋಧನನ್ನ ಕೊಂದ್ಬಿಡು ಮೊದ್ಲು, ಯುದ್ಧ ಮುಗ್ದೇ ಹೋಯ್ತಲ್ಲ. ಕರ್ಣ ಹಾಗೆ ಬಿದ್ದಿರ್ಲಿ ಬೇಕಾದ್ರೆ. ಇದು ಇಷ್ಟವಾಗ್ಲಿಲ್ವಾ? ನೀನೇ ಕರ್ಣನ ಸಾರಥ್ಯ ಮಾಡಿ ಪುಣ್ಯ ಕಟ್ಕೊಳಪ್ಪ. ನಾನು ಭೀಮನನ್ನ ಕರ್ಕೊಂಡು ಬಂದು ಯುದ್ಧವನ್ನ ನಡೆಸ್ತೇನೆ. ನಿನ್ನ ಮೇಲೆ ಬಾಣ ಬಿಡೆಂದ್ರೂ ಕೂಡ ಭೀಮ ನನ್ನ ಆಜ್ಞೆಯನ್ನ ಮೀರಲ್ಲ, ನಿನ್ನನ್ನ ಕೊಂದು ಹಾಕ್ಬಿಡ್ತಾನೆ. ಇಷ್ಟು ಹೋಲಿಕೆಯಲ್ಲಿ ಏನೋ ನೆನಪಾಯ್ತು ಅರ್ಜುನನಿಗೆ. ಕೃಷ್ಣ, ನನ್ನನ್ನ ಲೇವಡಿ ಮಾಡಬೇಡ. ಯುದ್ಧದಲ್ಲಿ ಅಣ್ಣನೂ ಒಂದೇ ತಮ್ಮನೂ ಒಂದೇ, ಎದುರು ನಿಂತವರೆಲ್ಲ ಶತ್ರುಗಳು ಅನ್ನೋದನ್ನ ಅರ್ತಿದ್ದೇನೆ. ಆದ್ರೆ ಕರುಳು ಯಾಕೋ ಇವತ್ತು ಚುರ್ರಂತ ಇದೆ. ಹಾಗಾಗಿ ನಾನು ಕೇಳ್ದೆ, ಸತ್ಯ ಹೇಳು, ಮರೆಮಾಸ್ತಾ ಇದ್ಯಾ? ಕೃಷ್ಣ ಹೇಳ್ತಾ ಇದ್ದಾನೆ, ಅಯ್ಯ, ಸೂತ ಪುತ್ರನೆಂದು ಖ್ಯಾತನಾದವನನ್ನ ಈಗ ಸೋದರ ಅನ್ನೋ ಭಾವನೆ ನೋಡ್ತಾ ಇದ್ಯಾ? ಇದೇ ಭಾವ ಇವನಿಗೆ ಯಾಕೆ ಅಭಿಮನ್ಯುವನ್ನ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ನೋಡಿದಾಗ ಕರುಣೆ ಬರಲಿಲ್ಲ? ನೀನೆಲ್ಲಿ ಅವನೆಲ್ಲಿ? ಘೋಷಯಾತ್ರೆಗೆ ದುರ್ಯೋಧನನಿಗೆ ಉಪದೇಶಿಸಿದವರು ಯಾರು? ಈ ನೀಚ ಅಲ್ವಾ? ನಿನ್ನ ಹೆಂಡತಿಯನ್ನ ಮಾನಿನಿ, ಲಜ್ಜೆಗೆಟ್ಟವಳು ಅಂತ ಕರೆದವನು ಇವನಲ್ವಾ? ಕೃಷ್ಣ ದ್ಯೂತ ಸಭೆಯ ಚಿತ್ರವನ್ನ ಕಣ್ಣಿಗೆ ಕಾಣುವಂತೆ ವಿವರಿಸ್ತಾ ಇದ್ದಾನೆ ಅರ್ಜುನನಿಗೆ. ಅದೇ ಕ್ಷಣ ಗಾಂಡೀವವನ್ನೆತ್ತುತ್ತಾನೆ, ಸರ್ಪ ಮುಖಾಸ್ತ್ರವನ್ನ ಹೂಡಿ ಬಿಡ್ತಾನೆ. ಇಷ್ಟರೊಳಗೆ ಕರ್ಣನಿಗೆ ಎಚ್ಚರಿಕೆ ಆಗಿತ್ತು. ಆ ಕಡೆಯಿಂದ ಸರ್ಪ ಮುಖಾಸ್ತ್ರ ಬರೋದನ್ನ ನೋಡಿ ಪ್ರತ್ಯಾಸ್ತ್ರವನ್ನ ಹೂಡ್ದ. ಆಗ ಕೃಷ್ಣ ಕೋಪಗೊಂಡ, ಅರ್ಜುನ, ನಿನ್ನಲ್ಲಿ ಪ್ರಾಂಜಲಿಕಾಸ್ತ್ರವಿದೆ. ಅದು ಪಾರ್ವತಿ ದೇವಿ ನಿನಗೆ ಶಿವ ಪಾಶುಪದಾಸ್ತ್ರ ಕೊಟ್ಟಾಗ ಕೊಟ್ಟಂತಹ ಬಳುವಳಿ, ಅಪ್ರಾರ್ಪಿತವಾಗಿ ಕೊಟ್ಟಂತಹ ಅಸ್ತ್ರ. ಈವರೆಗೆ ಇದನ್ನ ನೀನು ಉಪಯೋಗಿಸಿಲ್ಲ. ಈ ದುಷ್ಟರ ವಧೆಗೆ ಅದನ್ನು ಉಪಯೋಗಿಸು. ಅದೊಂದೇ ಈತನನ್ನ ಮುಗಿಸುವ ಏಕೈಕ ಮರಣದ ಬಾಣ. ಯಾವಾಗ ಅರ್ಜುನ ಕೂತು ತಪಸ್ಸನ್ನ ಮಾಡ್ಬೇಕಾದ್ರೆ ಕಿರಾತನ ವೇಷದಲ್ಲಿ ಬಂದಂತಹ ಶಿವ ಅರ್ಜುನನ ಜೊತೆ ಹೋರಾಡಿ ಅವನಿಗೆ ಮೆಚ್ಚಿ ಪಾಶುಪತಾಸ್ತ್ರವನ್ನಾಗಿ ಕೊಟ್ರೆ, ಪಾರ್ವತಿ ದೇವಿ ಆತನಿಗೆ ನಾನೇನಾದ್ರೂ ಕೊಡ್ಬೇಕಲ್ಲ ಅಂತ ಆತ ಕೇಳದೆ ಇದ್ರೂ ಕೂಡ ಪ್ರಾಂಜಲಿಕಾಸ್ತ್ರವನ್ನ ಕೊಡ್ತಾರೆ. ಅದಕ್ಕೆ ಪ್ರಾಂಜಲಿಕಾಸ್ತ್ರ ಅಥವಾ ಅಂಜನಾಸ್ತ್ರ ಅಂತ ಕೂಡ ಕರಿತೀವಿ. ಅಂದ್ರೆ ಪಾರ್ವತಿಯ ಶಕ್ತಿಯನ್ನು ಒಳಗೊಂಡಂತಹ ಅಸ್ತ್ರವಾಗಿರುತ್ತೆ ಅದು. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ತ್ರೀ ಶಕ್ತಿ ಅಥವಾ ದುರ್ಗಾ ಶಕ್ತಿಯನ್ನು ಹೊಂದಿರತಕ್ಕಂತ ಅಸ್ತ್ರ. ಬಹಳ ಪವಿತ್ರವಾದಂಥದ್ದು, ಹಾಗೆ ದುಷ್ಟರ ಸಂಹಾರಕ್ಕಾಗಿ ಕೊಟ್ಟಂತಹ ಅಸ್ತ್ರವಾಗಿತ್ತು. ಈ ಮಾತನ್ನ ಕೇಳಿ ಅರ್ಜುನನ ಉತ್ಸಾಹ ಇಮ್ಮಡಿಯಾಯಿತು. ಸತ್ತ ಅಭಿಮನ್ಯುವಿನ ಕೊನೆ ಗಳಿಗೆ ಮುಖಭಾವ ಹೇಗಿರಬಹುದು ಅಂತಕ್ಕಂಥ ಚಿತ್ರವನ್ನ ತನ್ನ ಕಣ್ಣು ಮುಂದೆ ತರಿಸ್ಕೊಂಡ. ಕ್ರೋಧದಿಂದ ಎದೆ ಉಬ್ಬಿಳಿತಾ ಇದೆ. ಗಾಂಡೀವದಲ್ಲಿ ಪ್ರಾಂಜಲಿಕಾಸ್ತ್ರವನ್ನ ಹೂಡ್ತಾನೆ. ಆ ಕಡೆ ಕರ್ಣ ಕೊನೆಯ ಯತ್ನವಾಗಿ ಹೇಗಾದ್ರೂ ರಥಚಕ್ರವನ್ನ ಮೇಲಕ್ಕೆ ಎತ್ತಬೇಕು ಅಂತ ಕೆಸರಿಗೆ ಇಳಿದಿದ್ದಾನೆ, ರಕ್ತದ ಕೆಸರಿಗೆ. ಅವನ ತಲೆಯ ಮೇಲೆ ಕಿರೀಟ ಇಲ್ಲ. ಬಿಲ್ಲು ಬಾಣಗಳನ್ನ ರಥ ಮಧ್ಯದಲ್ಲಿ ಇಟ್ಟು ಕೆಳಗಡೆ ಇಳಿದಿದ್ದಾನೆ.
ಸೊಂಟದವರೆಗೂ ಕೆಸರಿನಲ್ಲಿ ಕುಳಿತು 2 ಭುಜಗಳನ್ನ ಕೊಡ್ತಾ ರಥವನ್ನ ಮೇಲಕ್ಕೆತ್ತಲಿಕ್ಕೆ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಅದು ಭೂದೇವಿಗೆ ಶಾಪದ ಪರಿಣಾಮ. ಆದ್ರೆ ಅವನು ಎಷ್ಟೇ ಪ್ರಯತ್ನ ಪಟ್ಟರು ರಥದ ಒಂದಂಗುಲ ಕೂಡ ಮೇಲ್ಗಡೆ ಏಳ್ತಾ ಇಲ್ಲ. ಬೆವರನ್ನ ಒರೆಸಿಕೊಳ್ಬೇಕಾದ್ರೆ ಮೈ ಕೈ ಮುಖವೆಲ್ಲ ರಕ್ತಮಯ ಕೆಸರಿನಿಂದ ವಿಕಾರವಾಗಿ ಕಾಣಿಸ್ತಾ ಇದ್ದಾನೆ. ಅಂತಹ ದುಸ್ಥಿತಿ ಕರ್ಣನಿಗೆ ಈವರೆಗೂ ಯಾವತ್ತೂ ಬಂದಿರ್ಲಿಲ್ಲ. ಕರ್ಣ ಅಮ್ಮ ಅಂತ ಇದ್ದಾನೆ. ಕುಂತಿಯ ಮುಖವನ್ನ ಮನಸ್ಸಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾನೆ. ಯುದ್ಧ ನಿಲ್ಲಿಸಲು ನಿನ್ನ ಮಿತ್ರನಿಗೆ ಮನವೊಲಿಸು ಅಂತ ಕುಂತಿ ಕೂಡ ಹೇಳಿದ್ಲು. ಆದ್ರೆ ಆ ಮಾತನ್ನ ಅವನು ಕೇಳಿರ್ಲಿಲ್ಲ. ಆ ಮಾತು ನೆನ್ಪಾಗ್ತಾ ಇದೆ. ಪರಶುರಾಮರು ಕಾಣಿಸ್ಕೊಂಡ್ರು ಅವನಿಗೆ ಮನಸ್ಸಲ್ಲಿ. ನೀನು ಯೋಗ್ಯನಲ್ಲ, ಯೋಗ್ಯತೆಗೆ ಮೀರಿದ ಮಹತ್ವಾಕಾಂಕ್ಷೆಯ ಸಾಧನೆಯ ಬಯಕೆಯಿಂದ ಸುಳ್ಳನ್ನ ಹೇಳಿ ಪಡೆದಂತಹ ವಿದ್ಯೆ ಆಪತ್ಕಾಲದಲ್ಲಿ ಅವಿಧೇಯವಾಗಲಿ ಅಂತಕ್ಕಂತ ಬ್ರಾಹ್ಮಣನ ಶಾಪ ಅರ್ಥ ಆಯ್ತು. ಅದಕ್ಕೆ ಸರಿಯಾಗಿ ಭೂದೇವಿಯ ಶಾಪ ಕೂಡ ಫಲಿಸ್ಬಿಡ್ತು. ದ್ರೋಣ ಅಶ್ವತ್ಥಾಮರನ್ನ ಆಗಾಗ ಗೇಲಿ ಮಾಡ್ತಾ ಬ್ರಾಹ್ಮಣ ವರ್ಗವನ್ನ ದೂಷಿಸ್ತಾ ಇರೋದು ಆತನಿಗೆ ನೆನಪಾಯ್ತು. ಈ ಎಲ್ಲ ದುಸ್ಥಿತಿಯನ್ನ ನೆನೆಸ್ಕೊಂಡು ಕರ್ಣ ಕಣ್ಣೀರನ್ನ ಇಡ್ತಾ ಇದ್ದಾನೆ. ದ್ರೌಪದಿಯ ಅಂದಿನ ಹಿಂದಿನ ಸ್ಥಿತಿಯನ್ನ ನೆನಪಾಯ್ತು ಅವನಿಗೆ. ದುಶ್ಯಾಸನ ಬೆತ್ತಲೆಗೊಳಿಸಲು ಯತ್ನಿಸಿದಾಗ, ಅವಳು ಗೋಳಿಟ್ಟಾಗ ಆತ ಏನು ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದ. ಈ ಎಲ್ಲವನ್ನ ನೆನೆಸ್ಕೊಂಡು ಕರ್ಣನ ಮೈ ಬೆವರ್ತು. ತನ್ನ ಒಂದೊಂದೇ ಅಕೃತ್ಯಗಳಿಗೆ ಈಗ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾನೆ. ಈ ಕಡೆ ಎದುರಿಗೆ ಅರ್ಜುನ ತನ್ನತ್ತ ಅಸ್ತ್ರ ಹೂಡಿದ್ದು ಕೃಷ್ಣ ಕರ್ಣನ ಕಡೆಗೆ ಬೆರಳು ಕೈ ಚಾಚಿ ತೋರಿಸುತ್ತಾ ಅವನನ್ನ ಮುಗಿಸು ಎಂದು ಕ್ರೂರ ದೃಷ್ಟಿಯಿಂದ ನೋಡ್ತಾ ಅರ್ಜುನನಿಗೆ ದಿಗ್ದರ್ಶನ ಮಾಡ್ತಾ ಇದ್ದನ್ನ ಕರ್ಣ ನೋಡ್ತಾನೆ. ಆಗ ಕರ್ಣ ಹೇಳ್ತಾ ಇದ್ದಾನೆ, ಬೇಡ ಅರ್ಜುನ, ಬೇಡ. ಈ ಈನ ಪರಿಸ್ಥಿತಿಯಲ್ಲಿ ನನ್ನನ್ನ ಈ ರೀತಿ ಕೊಳ್ಳಬೇಡ. ನನ್ನ ರಥಚಕ್ರ ಹೂತಿದೆ, ಸಾರಥಿ ಬಿಟ್ಟು ಹೋಗಿದ್ದಾನೆ, ಆಯುಧಗಳನ್ನ ರಥದಲ್ಲಿಟ್ಟು ಬಂದಿದ್ದೇನೆ, ನಿರಾಯುಧನಾಗಿದ್ದಾನೆ. ನಾನು ವೀರ, ವಿರೋಚಿತವಾಗಿ ಯುದ್ಧ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡು. ಆರ್ಯ ಧರ್ಮವನ್ನ ತಿಳಿದವನು ನೀನು, ಚಕ್ರವನ್ನ ಮೇಲೆತ್ತುವ ಅವಕಾಶವನ್ನ ಕೊಡು. ಖ್ಯಾತ ವೀರನಾದ ನಿನಗೆ ಈ ರೀತಿಯಾಗಿ ನನ್ನನ್ನು ಕೊಲ್ಲೋದು ಧರ್ಮನ? ತಲೆಗೂದಲು ಗೆದರಿದವನನ್ನ, ಬೇರೊಂದತ್ತ ನೋಡುವವನನ್ನ, ಬ್ರಾಹ್ಮಣನನ್ನ, ಕೈ ಮುಗಿದವನನ್ನ, ಶರಣಾಗತವನ್ನ ಬಯಸಿದವನನ್ನ, ಶಸ್ತ್ರ ಕೆಳಗಿಟ್ಟವನನ್ನ, ಪ್ರಾಣ ಭಿಕ್ಷೆ ಬೇಡಿದವನನ್ನ, ಬಾಣವಿಲ್ಲದವನನ್ನ, ಕವಚ ಹರಿದವನನ್ನ, ಭಗ್ನಾಯುಧನನ್ನ, ಆಯುಧ ಕೈಜಾರಿ ಬಿದ್ದವನನ್ನ ಕೊಲ್ಲಬಾರದು ಅಂತ ಶಾಸ್ತ್ರ ಹೇಳುತ್ತೆ. ನೀನು ಶೂರ, ಧರ್ಮಜ್ಞ, ಶಾಸ್ತ್ರಜ್ಞ, ದಿವ್ಯಾಸ್ತ್ರ ತಿಳಿದವನು. ನನಗೆ ನಿನ್ನ ದೆಸೆಯಿಂದ ಅಥವಾ ಈ ಕೃಷ್ಣನಿಂದ ಭಯವಿಲ್ಲ. ಕರ್ಣನ ಮಾತು ಅರ್ಜುನನ ಸ್ಥೈರ್ಯ ಕೆಡಿಸ್ತು. ಹೌದು, ಕರ್ಣ ಹೇಳ್ತಾ ಇರೋದು ಸತ್ಯ ಅಂತ ಅನಿಸ್ತು. ಆದ್ರೆ ಕೃಷ್ಣ ರಥದಿಂದಿಳಿದವನೇ ರಾಧೇಯನನ್ನ ಕ್ರೂರ ದೃಷ್ಟಿಯಿಂದ ನೋಡ್ದ. ಕರ್ಣ ಏನೇನೋ ಬೈದ್ಕೊಳ್ತಾ ರಥಚಕ್ರ ಎತ್ತೋದ್ರಲ್ಲಿ ಮಗ್ನನಾಗಿದ್ರೆ ಅವನ ಬೈಗುಳದ ಕೆಲವು ಮಾತು ಕೃಷ್ಣನ ಕಿವಿಗೆ ಬಿತ್ತು. ಧರ್ಮವನ್ನೇ ನಂಬಿದವನನ್ನ ಆ ಧರ್ಮ ಕೈ ಬಿಡದೆ ಕಾಪಾಡುವುದೆಂದು ಧರ್ಮ ಬಲ್ಲವರೆಂಬುವರನ್ನು ಹೇಳುವುದೆಂಟು ಅಂತ ಹೇಳ್ಕೊಂತ ಇದ್ದ. ಕೃಷ್ಣನಿಗೆ ಕೋಪ. ಉಚ್ಚ ಸ್ವರದಲ್ಲಿ ಕರ್ಣನಿಗೆ ಹೇಳ್ತಾ ಇದ್ದಾನೆ, ಎಲೋ ಕರ್ಣ, ನೀನು ಧರ್ಮದ ಸ್ಮರಣೆ ಮಾಡ್ತಾ ಇದ್ದೀಯಾ? ಪವಿತ್ರ ಧರ್ಮವನ್ನ ನಿಂದಿಸೋದು ಮರ್ತೋದ? ಆಪತ್ತು ಬಂದಾಗ ದೇವರು ನಿನಗೆ ನೆನಪಾಗ್ತಾನ ಅಥವಾ ಧರ್ಮ ನೆನಪಾಗತ್ತಾ? ಇದು ನೀಚರ ಸ್ವಭಾವ. ಸುಖಮಯದಲ್ಲಿದ್ದಾಗ ಎಲ್ಲವೂ ನನ್ನಿಂದಲೇ ಅಂದಿರ್ತಾನೆ. ಕಷ್ಟ ಬಂದಾಕ್ಷಣ ದೇವರು ಧರ್ಮ ಅಂತ ಅವನು ಉಚ್ಚರಿಸಲಿಕ್ಕೆ ಶುರು ಮಾಡ್ತಾನೆ. ಇದು ನೀಚರ ಲಕ್ಷಣ. ಅವರ ಹೃದಯವನ್ನ ತೆರೆದು ದೇವರನ್ನ ನೋಡ್ಕೊಂಡ್ಲಿಲ್ಲ ಅಂದ ಮೇಲೆ ದೇವರನ್ನ ಧರ್ಮವನ್ನ ಎರಡು ದೂಷಿಸಬಾರದು. ದ್ರೌಪದಿಯನ್ನ ಒಂದೇ ಬಟ್ಟೆಯಲ್ಲಿದ್ದವಳನ್ನ ನೀನು ದುಶ್ಯಾಸನಾದಿಗಳು ಸಭೆಗೆ ಎಳೆಸಿ ತಂದು ಬೆತ್ತಲೆ ಮಾಡಲು ಯತ್ನ ಮಾಡಿದ್ರಲ್ಲ, ಆಗ ನಿನಗೆ ಧರ್ಮ ನೆನಪಾಗ್ಲಿಲ್ವಾ? ಬೊಗಳೋ, ಜೂಜು ಬಾರದ ಧರ್ಮಪುತ್ರನನ್ನ ಜೂಜಿಗೆ ಕರೆಸಿ ಅಧರ್ಮದಿಂದ ರಾಜ್ಯವನ್ನ ಪಡ್ಕೊಂಡ್ರಲ್ಲ, ಅವಾಗ ನಿನ್ ಧರ್ಮ ನೆನಪಾಗ್ಲಿಲ್ವಾ? ನೀಚ,
ಯಾಕೆ ಧರ್ಮವನ್ನ ಬೈತಾ ಇದ್ದೀಯ? ವನವಾಸದ 12 ವರ್ಷಗಳು, ಅಜ್ಞಾತದ 1 ವರ್ಷ ಮುಗಿದ ಮೇಲೂ ಬಂಡವಾದವನ್ನ ಮಾಡಿ ನನ್ನೆದುರೆ ಸಂಧಾನ ಸಭೆಯಲ್ಲಿ ಬೊಗಳದೆ ನೀನೇ ಕೈ ಬಿಟ್ಟ ಧರ್ಮ ಈಗ ನಿನ್ನನ್ನು ಕಾಪಾಡ್ಬೇಕಾ? ಯಾರಿಗ್ ವಂಚನೆ ಮಾಡ್ತಾ ಇದ್ದೀಯ? ಅವರ ರಾಜ್ಯ ಅವರಿಗೆ ಕೊಟ್ಟು ಬಿಡು ಅಂತ ಒಮ್ಮೆಯಾದ್ರೂ ನಿನ್ನ ದೂತ್ರ ಮಿತ್ರನಿಗೆ ಹೇಳ್ದ ನೀನು ದುರ್ಯೋಧನನಿಗೆ? ಯುದ್ಧವನ್ನ ಪ್ರೋತ್ಸಾಹಿಸ್ದೆ ಎಲ್ಲರನ್ನ ಕೊಲ್ಲಿಸಿ ನೀನು ಸಾಯ್ತಾ ಇರ್ಬೇಕಾದ್ರೆ ಧರ್ಮವನ್ನ ಬೈತಾ ಇದ್ದೀಯಾ? ಥೂ, ನಿನ್ನ ಸಲಹೆಯಂತೆಯೇ ಅಲ್ಲವೇ ಪಾಂಡವರನ್ನ ಸಜೀವವಾಗಿ ಸುಡೋ ಎತ್ತ ನಡೆದಿದ್ದು? ಅದು ಅಧರ್ಮ ಅಂತ ಅನ್ನಿಸ್ಲಿಲ್ವಾ? ಅಸಹಾಯಕಳಾದ ದ್ರೌಪದಿಯನ್ನ ಬೇರೆ ಗಂಡನನ್ನ ಆರಿಸ್ಕೋ ಅಂತ ಹೇಳ್ದೆ, ನಿನ್ನ ಪತಿಗಳು ಷಂಡರು ಅಂತ ಹೇಳ್ದೆ, ಆಗ ನಿನಗ್ ಧರ್ಮ ನೆನಪಾಗ್ಲಿಲ್ವಾ? ಹಾಗಾದ್ರೆ ನಿನ್ನ ಹೆಂಡತಿಗೆ ಅದೇ ಶಬ್ದವನ್ನ ಮತ್ತೊಬ್ಬ ಗಂಡಸು ಹೇಳಿದ್ರೆ ಏನು ಮಾಡ್ತಾ ಇದ್ದೆ ನೀನು? ದ್ರೌಪದಿಯ ಸಹಾಯಕ್ಕೆ ಯಾರು ನೆರವಾಗಬಾರ್ದು ಅಂತ ಹೇಳ್ದೆ ಅವತ್ತು ನಿನಗೆ ನೆನಪಾಗ್ಲಿಲ್ವಾ? ಕುಲಹೀನ ರಾಧೇಯ, ಹೇಳು. ಕೃಷ್ಣನೇ ಕೆಲ ಕಾಲ ಗದ್ಗದಿತನಾದ. ದುಃಖ ಆಗೋಯ್ತು ಕೃಷ್ಣನಿಗೂ ಕೂಡ. ಅರ್ಜುನನಿಗೂ ಗಂಟಲು ಬಿಗಿತು. ಕರ್ಣನು ಸ್ತಬ್ಧನಾಗಿ ಕೈ ಮುಗಿಲಿಕ್ಕೆ ಯತ್ನಿಸ್ತಾನೆ ಕೃಷ್ಣನೆಡೆಯೇ. ಆಗ ಕೃಷ್ಣ, ಛೇ, ನಿಲ್ಲಿಸು ನಿನ್ನ ಕಪಟ. ಆ ನಿಸ್ಸಾಯಕ ಬಾಲಕನನ್ನ ಹೇಗೆ ಕೊಂದೆ? ಹಿಂದಿನಿಂದ ಬಂದು ಅವನ ಬಿಲ್ಲನ್ನ ಕತ್ತರಿಸ್ಬೇಕಾದ್ರೆ ನಿನಗೆ ಧರ್ಮದ ನೆನಪಾಗ್ಲಿಲ್ವಾ? ಆ ಬ್ರಾಹ್ಮಣಾದಮ ದ್ರೋಣ ಹೇಳ್ದ, ಸೂತಾಧಮನಾದ ನೀನ್ ಹಾಗ್ ಮಾಡ್ದ? ಆ ಮುಗ್ಧ ಬಾಲಕನನ್ನ ಎಷ್ಟು ಜನ ಸೇರಿಕೊಂಡ್ರಿ, ನೆನಪಿದ್ಯಾ ನಿನಗೆ? ಈಗ ನಿನ್ನೆದರು ಅರ್ಜುನ ಒಬ್ಬನೇ ನಿಂತಿದ್ದಾನೆ. ಅವನು ಹಿಂದಿನಿಂದ ನಿನ್ನನ್ನ ಕೊಲ್ತಾ ಇಲ್ಲ, ಹೌದಾ? ನಿನ್ನ ರಥವನ್ನ ಕೆಸರಿನಲ್ಲಿ ಹೂಳಿದ್ದು ನಾವಲ್ಲ, ವಿಧಿ. ನಿನ್ನ ಅಧರ್ಮ ಇವತ್ತು ನಿನಗೆ ನಾಶ ಮಾಡ್ತಾ ಇದೆ. ಕೆಸರಿನಲ್ಲಿ ಕೈ ಹಾಕಿ ಕಲಕಿ ನಿನ್ನ ಅಧರ್ಮದ ಒಂದೊಂದೇ ಕಣವನ್ನ ಎತ್ತಿ ಪರೀಕ್ಷಿಸಿ ನೀನು ಮುಡಿಗೆ ಮುಡ್ಕೊಂಡಿದ್ದೀಯ. ಬೇರೆ ಯಾರು ಕೊಡ್ತೀಯ ನಿನ್ನ ಪಾಪದ ಗಂಟನ್ನ? ಗಂಟಲು ಒಣಗಿಸಿಕೊಂಡು ಧರ್ಮವನ್ನ ದೂಷಿಸಬೇಡ. ಕೃಷ್ಣ ಅರ್ಜುನನ ಮುಖವನ್ನ ನೋಡ್ತಾನೆ. ಅರ್ಜುನನ ಕಂಗಳಿಂದ ಧಾರಾಕಾರವಾಗಿ ನೀರ್ ಬರ್ತಾ ಇದೆ. ಅಭಿಮನ್ಯುವಿನ ಘೋರ ಮರಣದ ದುಃಖಾಗ್ನಿಯಿಂದ ನೊಂದು ಹೋಗಿದ್ದಾನೆ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನನ ಈ ಬಾಣದಲ್ಲಿ, ಅರ್ಜುನ ಮುಂದೆ ಊಡುವ ಬಾಣದಲ್ಲಿ ದ್ರೌಪದಿಯ ದುಃಖ, ಅರ್ಜುನನ ಪುತ್ರ ಶೋಕ, ಕುಂತಿಯ ಸಂಕಟ, ಭೀಮನ ಕೋಪಾಗ್ನಿ, ಯಮಳರ ಸಾತ್ವಿಕ ತಪಸ್ಸಿನ ಫಲ ನಿನ್ನ ಮೇಲೆ ಶಾಪವಾಗಿ ಪರಿಣಮಿಸುತ್ತೆ. ಧೌಮ್ಯರು ಕೊಟ್ಟಂತಹ ಶಾಪ ಎಲ್ಲವೂ ಕೂಡ ಅಡಗಿದೆ. ಅದಕ್ಕೆ ವಶವಾಗಿ ಸುಟ್ಟು ಬೂದಿಯಾಗುವುದೇ ನಿನ್ನ ಪ್ರಾಯಶ್ಚಿತ್ತ. ಈ ಪ್ರಾಯಶ್ಚಿತ್ತವಾದ್ರೆ ನೀನು ಮತ್ತೆ ಪುನೀತನಾಗ್ತೀಯ. ಈ ಅವಕಾಶ ತಪ್ಪಿಸ್ಕೊಳ್ಬೇಡ. ಇದನ್ನ ನಿನ್ನ ಸಾವು ಅಂತ ಅನ್ಕೋಬೇಡ ಕರ್ಣ. ನೀನು ಬದುಕಿ ಯಾರ್ಗಪ್ಪ ಉಪಯೋಗ? ಇನ್ನ ಬೇರಾವ ಸಾತ್ವಿಕರನ್ನ ಹಾಳು ಮಾಡಕ್ ಬದುಕ್ಬೇಕು ನೀನು? ನೀನೇ ಬಿಟ್ಟ ಧರ್ಮ ನಿನ್ನನ್ ಬಿಡುತ್ತಾ? ಮತ್ತೆ ಧರ್ಮವನ್ನ ಬೈಬೇಡ. ಈಗ ಇನ್ನೇನು ಅಲ್ಪ ಸ್ವಲ್ಪ ಧರ್ಮ ಮಾಡೋದಿದೆ. ಮಾಡಿರ್ತಕ್ಕಂಥ ತಪ್ಪನ್ನ ಒಪ್ಕೊಂಡ್ರು ಜೀವ ಉಳಿಯುತ್ತೆ ಅಂತ ಅನ್ಕೋಬೇಡ. ಇನ್ನುಳಿಯಬಾರದಂತಹ ಜೀವ ನಿನ್ನದು. ನಳಮಹಾರಾಜ ಹಿಂದೆ ಜೂಜಿನಲ್ಲಿ ಸೋತ್ರು ಕೂಡ ಧರ್ಮ ಬಿಡ್ಲಿಲ್ವಂತೆ. ಹಾಗಾಗಿ ಮತ್ತೆ ಅವನಿಗೆ ರಾಜ್ಯ, ಪತ್ನಿ ಎಲ್ಲ ಸಿಕ್ತು. ಈಗ ಪಾಂಡವರಿಗೂ ಹಾಗೇನೆ. ಎಲ್ಲ ಮಾತುಗಳನ್ನ ಕೇಳಿದ ಕರ್ಣ ತಲೆಯನ್ನ ತಗ್ಗಿಸ್ತ. ಕೃಷ್ಣನ ಮಾತುಗಳು ತುಂಬಾ ಪ್ರಭಾವ ಬೀರ್ತು. ಕರ್ಣನ ಕಂಗಳಲ್ಲಿ ನೀರ್ ಹರಿಲಿಕ್ಕೆ ಶುರುವಾಯ್ತು. ಆದ್ರೆ ಒಂದೇ ಕ್ಷಣ ಅವನಲ್ಲಿ ಅಡುಗಿದ ಅಸುರಿ ಶಕ್ತಿ ಮತ್ತೆ ತಲೆ ಎತ್ತಿತು. ಕೃಷ್ಣನನ್ನ ಕ್ರೋಧದಿಂದ ದುರುಗಿಟ್ಕೊಂಡು ನೋಡ್ತಾನೆ. ಕೆಸರಿಂದ ಮೇಲೆದ್ದು ರಥದತ್ತ ನಡೆದು ಬೇರೆ ಬಿಲ್ಲನ್ನ ಉಡ್ಬೇಕು ಅಂತ ಅನ್ಕೊಳ್ತಾನೆ. ಆಗ
ಕೃಷ್ಣ ಅರ್ಜುನನ ಕಡೆಗೆ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ. ಆದ್ರೆ ಮತ್ತೆ ಬ್ರಹ್ಮಾಸ್ತ್ರವನ್ನ ಬಿಟ್ಟು ಅರ್ಜುನ ಅದನ್ನು ಉಪಶಮನವನ್ನ ಮಾಡ್ತಾನೆ. ವರುಣ, ಆಗ್ನೇಯ, ಕೌಬೇರ ಒಂದೊಂದೇ ಅಸ್ತ್ರವನ್ನ ಬಿಡ್ತಾ ಇದ್ರೆ ಅವೆಲ್ಲವನ್ನ ನಾಶ ಮಾಡ್ತಾ ಇದ್ದಾನೆ. ಆಗ ಪ್ರಾಂಜಲಿಕಾಸ್ತ್ರವನ್ನ ಹೂಡು ಅಂತ ಕೃಷ್ಣ ಹೇಳ್ತಾನೆ. ಅದರಲ್ಲೇ ಅವನ ಮೃತ್ಯು ಅಂತ ಹೇಳ್ತಾನೆ. ಆ ಭಯಂಕರ ದುರ್ಗೆಯ ಅಸ್ತ್ರವನ್ನ ಹೂಡ್ತಾನೆ. ಅದಕ್ಕೆ ಜಗತ್ತು ನಡುಗುತ್ತೆ. ಅದರ ತೇಜಸ್ಸನ್ನ ದೂರದಿಂದ ಕಂಡು ದುರ್ಯೋಧನ ಕೂಡ ಹೆದರೋದ. ಕರ್ಣ ಈಗ ಭಾರ್ಗವಾಸ್ತ್ರವನ್ನ ಬಿಡ್ಲಿಕ್ಕೆ ಅಂತ ಬಾಣವನ್ನ ತಗೊಂಡ. ಮಂತ್ರ ಫಲಿಸ್ತಾ ಇಲ್ಲ, ಮಂತ್ರವೇ ನೆನಪಿಗೆ ಬರ್ತಾ ಇಲ್ಲ. ಕರ್ಣ ಬೆಚ್ಚಿದ, ಬೆವರಿದ. ಯಾವ ಅಸ್ತ್ರ ಮಂತ್ರಗಳೂ ನೆನಪಕ್ಕೆ ಬರ್ತಾ ಇಲ್ಲ. ಅದೇ ಕ್ಷಣ ಕೃಷ್ಣನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಅರ್ಜುನ ಪ್ರತಿಜ್ಞೆ ಮಾಡ್ತಿದ್ದ. ಏನಂತ? ಬಾಣ ಬಿಡುವ ಮೊದಲು ಕೈಯಲ್ಲಿ ಬಾಣವನ್ನ ಹಿಡಿದು, ನಾನು ತಪಸ್ಸು ಮಾಡಿದ್ದು ನಿಜವಾಗಿದ್ದರೆ, ನನ್ನ ಗುರುಗಳು ನನ್ನ ಸೇವೆಯಿಂದ ತೃಪ್ತರಾಗಿದ್ದರೆ, ನಾನು ಯಜ್ಞ ಯಾಗಾದಿಗಳ ಫಲವನ್ನು ಸಂಪಾದಿಸಿದ್ದು ಸತ್ಯವಾದರೆ, ಸ್ನೇಹಿತರ ಗುರು ಹಿರಿಯರ ಆಶೀರ್ವಾದ ನನಗಿದ್ದರೆ, ನನ್ನ ಸತ್ಯದ ಬಲದಿಂದ ಈ ಬಾಣವು ಈ ಕರ್ಣನನ್ನ ಸಂಹರಿಸಲಿ ಅಂತ ಹೇಳಿ ಕೂಡ್ದ. ಈ ಮಾತನ್ನ ಕೇಳಿ ಕರ್ಣ ಮತ್ತಷ್ಟು ನೊಂದ್ಕೊಂಡ. ಬಾಣವನ್ನ ಹೂಡಿದ ತಕ್ಷಣ 10 ದಿಕ್ಕುಗಳಲ್ಲೂ ಶಬ್ದ ಮುಳುಗ್ತಾ ಇದೆ. ಮುಳುಗುತ್ತಿದ್ದ ಸೂರ್ಯನಿಗೆ ಮತ್ತೊಂದು ಸೂರ್ಯ ಉದಯಿಸ್ತಾ ಇದ್ದೇನೋ ಅಂತ ಅದು ವೇಗದಿಂದ ಬಂದು ಕರ್ಣನ ಶಿರಸ್ಸನ್ನ ಕತ್ತರಿಸಿ ಆಗಸಕ್ಕೆ ಬಿಡುತ್ತೆ. ಕರ್ಣನ ಹೆಣ ಹಿಂದಕ್ಕೆ ಬೀಳುತ್ತೆ. ಆ ಕ್ಷಣ ಕೃಷ್ಣ ಪಾಂಚಜನ್ಯವನ್ನ ಊದ್ತಾ ಇದ್ದಾನೆ. ಪಂಚ ಪಾಂಡವರು ಶಂಖಗಳನ್ನ ಊದ್ತಾ ಇದ್ರೆ ಸೂರ್ಯ ಮುಳುಗೇ ಬಿಟ್ಟ. ಕೌರವ ಪಾಳ್ಯದಲ್ಲಿ ಕತ್ತಲಾವರಿಸಿತ್ತು. ಅಲ್ಲಿಗೆ ಕರ್ಣನ ಕೊನೆಯ ಗಳಿಗೆ 17ನೆಯ ಸೂರ್ಯ ಮುಳುಗುವ ವೇಳೆಗೆ ಮುಗಿದಿತ್ತು. 17ನೆಯ ಸಂಜೆಯ ಆ ಯುದ್ಧದಲ್ಲಿ ಅರ್ಜುನನ ಪ್ರಾಂಜಲಿಕಾಸ್ತ್ರಕ್ಕೆ ಕತ್ತರಿಸಿದ ಕರ್ಣನ ತಲೆ ಅಲ್ಲೇ ಬಿದ್ದಿದೆ. ಕರ್ಣನ ಜೀವ ಯಾವ ಕಡೆ ಹೋಗಬೇಕು ಅಂತ ತಿಳಿದೆ ಪೇಚಾಡ್ತಾ ಇದ್ಯಂತೆ. ಮನುಷ್ಯ ಸತ್ತ ಮೇಲೆ ನರಕಕ್ಕೆ ಹೋದ್ರೂ ಪುಣ್ಯನೇ, ಸ್ವರ್ಗಕ್ಕೆ ಹೋದ್ರೂ ಪುಣ್ಯನೇ. ಯಾಕಂದ್ರೆ ಅವನಿಗೊಂದು ಗುರಿ ಅಥವಾ ಕೊನೆಯ ನಿಲ್ದಾಣ ಅಂತ ಸಿಕ್ತು. ಆದ್ರೆ ನರಕಕ್ಕೂ ಹೋಗದೆ, ಸ್ವರ್ಗದ ಬಾಗಿಲಲ್ಲೂ ಹೋಗದೆ ಅತಂತ್ರವಾಗಿ ಇರ್ತಕ್ಕಂಥ ಜೀವ ಬಹಳ ಕಷ್ಟ. ಆತ್ಮಕ್ಕೆ ಮುಕ್ತಿಯೇ ಸಿಗ್ಲಿಲ್ಲ ಅಂದ್ರೆ ಅದು ಬಹಳ ಕಷ್ಟ. ಸ್ವರ್ಗಕ್ಕೆ ಹೋಗಕ್ಕಾಗ್ತಾ ಇಲ್ಲ ಕರ್ಣನ ಆತ್ಮ, ನರಕಕ್ಕೂ ಹೋಗಕ್ಕಾಗ್ತಾ ಇಲ್ಲ. ಕಡೆಗೆ ಭೂಮಿಯನ್ನೇ ಶರಣು ಹೊಂದಿ ಯುದ್ಧ ಭೂಮಿಯಲ್ಲಿ ಬೀಳುತ್ತೆ. ನಿನಗೆ 5 ಪುತ್ರರು ದಕ್ಕುವರು ಅರ್ಜುನ. ನಾನು ಈ ಇಬ್ಬರಲ್ಲಿ ಒಬ್ಬನಿಗೆ ಜೀವ ಉಳಿದಿತ್ತು ಅಂತ ಕರ್ಣ ಹೇಳಿದ್ದ. ಆ ಮಾತು ನಿಜವಾಯಿತು. 17ಯ ದಿನದ ರಾತ್ರಿ ತನ್ನ ಒಂದು ಮಗು ಸಾಯೋದನ್ನ ಕನಸಿನಲ್ಲಿ ಕುಂತಿ ಕಂಡಿದ್ಲು. ಅದು ನಿಜ ಆಗಿತ್ತು. ಯಾಕಂದ್ರೆ ಕರ್ಣ ಸತ್ತಿದ್ದ. ಮುಂದೇನಾಗ್ತಾ ಇದೆ? ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ, ಇಂದು ನಿನ್ನ ಪ್ರತಿಜ್ಞೆಯ ಒಂದೂ ಪೂರೈಸಿದಂತಾಯ್ತು. ಇನ್ನು ಯುದ್ಧವೇ ಹೆಚ್ಚು ಕಡಿಮೆ ಮುಗಿದಂತಾಗೋಯ್ತು. ಭೀಷ್ಮ, ದ್ರೋಣ, ಕರ್ಣ, ಸೈಂಧವ, ದುಶ್ಯಾಸನ ಎಲ್ಲ ಮುಗಿದು ಹೋದರು. ಉಳಿದವನು ಅವನೊಬ್ಬ, ಅವನೇ ದುರ್ಯೋಧನ. ಅವನು ಭೀಮನ ಗದಾಹಾರನಾಗ್ತಾನೆ. ನಡೆ ಪಾಳೆಯಕ್ಕೆ. ಧರ್ಮ ಪುತ್ರನನ್ನ ಕಂಡು ನಡೆದಂತಹ ವಿಚಾರವನ್ನ ತಿಳಿಸೋಣ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ. ಸೂರ್ಯ ಮೆಲ್ಲನೆ ಮುಳುಗ್ತಾ ಇದ್ದ. ಸಕಲ ಜೀವದ ಕರ್ಮ ಸಾಕ್ಷಿಗೆ ಎಂತಹ ಸಂಕಟ. ಒಬ್ಬರು ಸರಿಯಾದ ಮಕ್ಕಳು ಅಂತ ಅನಿಸ್ಕೊಂಡ್ಲಿಲ್ಲ. ಯಮಲೋಕ ಮೃತ್ಯುವೆನಿಸಿ ಕೆಟ್ಟ ಹೆಸರು ಪಡೆದ್ರೆ ರಾಹು ತನ್ನನ್ನೇ ಕಬಳಿಸುವ ಪಿತೃದ್ರೋಹಿಯಾದ. ಯಾರ ಬಗ್ಗೆ? ಸೂರ್ಯನ ಬಗ್ಗೆ ಮಾತಾಡ್ತಾ ಇರೋದು. ಅಂದಿನ ಸೂರ್ಯ ಕಣ್ಣೀರನ್ನ ಹಾಕ್ತಾನೆ ಮುಳುಗ್ತಾ ಇರ್ತಾನೆ. ಯಾಕಂದ್ರೆ ತನ್ನ ಹೊರಬಲದಿಂದ ಹುಟ್ಟಿರ್ತಕ್ಕಂಥ ಮಗ ಅವತ್ತು ಸತ್ತಿದ್ದ.
ತನ್ನ ಇನ್ನೊಬ್ಬ ಪುತ್ರ ಬುದ್ಧಿಯನ್ನ ಕಲಿದೆ ಅವಲಕ್ಷಣನಾಗಿದ್ದ. ಇದೆಲ್ಲವನ್ನ ನೆನಪಿಗೆ ಬರ್ತಾ ಇದೆ ಸೂರ್ಯನಿಗೆ. ನಾನಿನ್ನು ಆಕಾಶದಲ್ಲಿ ಬಹಳ ಹೊತ್ತು ಕಾಣಿಸ್ಕೊಂಡ್ರೆ ಅರ್ಜುನನ ಹಾಗೆ ಹೋಗೆ ತೀರದೆ ನನ್ನ ಮೇಲೆ ಎಲ್ಲಿ ಬಾಣ ಪ್ರಯೋಗವನ್ನ ಮಾಡ್ತಾನೋ ಅಂತಕ್ಕಂಥ ಅಂಜಿಕೆಯಿಂದ ಸೂರ್ಯ ಮುಳುಗ್ದ ಅಂತಕ್ಕಂಥ ಕೆಟ್ಟ ಹೆಸರು ಬಂದ್ರೂ ಪರವಾಗಿಲ್ಲ, ಇವತ್ತು ನಾನು ಬೇಗನೆ ಮುಳುಗ್ತೀನಿ ಅಂತ ಸೂರ್ಯ ಮುಳುಗಿದ್ದ. ಆದ್ರೆ ಕೋಪ ಇನ್ನು ಆರದ ತೀರದ ಭೀಮ ಕೌರವ ಸೇನೆಯ ಉಳಿದ ಗಜಾಶ್ವ ಭಾಗಗಳನ್ನ ಪುಡಿ ಮಾಡ್ತಾ ಇದ್ದಾನೆ. ಸೂರ್ಯ ಮುಳುಗಿದನ್ನೂ ಕೂಡ ಲೆಕ್ಕಿಸ್ಲಿಲ್ಲ, ಗರ್ಜಿಸ್ತಾ ಇದ್ದಾನೆ. ಬೇರೊಂದತ್ತ ಯುದ್ಧ ಭೂಮಿಯಲ್ಲಿ ಹೋರಾಡಿ ದಣಿದಿದ್ದ ಯುಧಿಷ್ಠಿರ ಇಲ್ಲಿ ಕರ್ಣಾರ್ಜುನ ಯುದ್ಧದ ಫಲಿತಾಂಶ ತಿಳಿದೆ ಶಿಬಿರಕ್ಕೆ ಹೋಗಿ ಕೂತ್ಕೊಂಡಿದ್ದಾನೆ. ದಿಢೀರನೆ ನಕುಲ ಒಳಗಡೆ ಬಂದು, ಅಣ್ಣ ಕರ್ಣ ಸತ್ತ, ಅರ್ಜುನ ಗೆದ್ದ, ಅಕೋ ಪಾಂಚಜನ್ಯ ಮುಳುಗ್ತಾ ಇದೆ ಅಂತ ಅಣ್ಣನನ್ನ ತಬ್ಗೊಂಡ. ಇಂದ ಸಹದೇವ ಕೂಡ ಬಂದ. ಕತ್ತಲಾಗ್ತಾ ಇದೆ. ಸೇವಕರು ಶಿಬಿರಗಳಲ್ಲಿ ದೀಪ ಹಚ್ತಾ ಇದ್ದಾರೆ. ಗಾಯಾಳುಗಳಿಗೆ ಶುಶ್ರೂಷೆಯನ್ನ ಮಾಡ್ತಾ ಇದ್ದಾರೆ. ಉಳಿದವನು ದುರ್ಯೋಧನ, ಆತನನ್ನ ಮುಗಿಸಬೇಕು ಅಂತಕ್ಕಂಥ ಮಾತಾಗ್ತಾ ಇದೆ. ನಕುಲ ಸಹದೇವ ಎಲ್ಲರೂ ಒಂದೊಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದೆಲ್ಲವನ್ನ ಕೇಳ್ತಾ ಇದ್ದಾನೆ. ಈ ಕಡೆ ದುರ್ಯೋಧನ ಬಹಳ ದುಃಖದಲ್ಲಿ ಮುಳುಗಿ ಹೋಗಿದ್ದಾನೆ. ಒಬ್ಬನೇ ತನ್ನ ಶಿಬಿರದಲ್ಲಿ ಕುಳಿತುಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ಶಲ್ಯ ನಿಧಾನಕ್ಕೆ ಶಿಬಿರದ ಒಳಗೆ ಬಂದು ಅವನ ಮೈಯನ್ನ ಮುಟ್ಟಿ ಶಿರದ ಮೇಲೆ ಕೈಯಿಟ್ಟ. ಆತನನ್ನ ನೋಡಿದ ತಕ್ಷಣ ದುಃಖ ಹೆಚ್ಚಾಗಿ ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ಗದ್ಗದಿತನಾಗಿದ್ದಾನೆ. ಮೇಲೆದ್ದು ನೆಟ್ಟ ದೃಷ್ಟಿಯಿಂದ ಶಲ್ಯನನ್ನ ನೋಡ್ತಾನೆ. ಶಲ್ಯ ಕೂಡ ಅವನನ್ನ ನೋಡ್ತಾನೆ. ನನಗೆ ಈ ಸ್ಥಿತಿಯೇ ಅನ್ನುವ ಭಾವ ಅವನ ಮುಖದಲ್ಲಿತ್ತು. ಮಾವಾ, ಏನಾಯಿತು? ನನ್ನ ಬಲವೆಲ್ಲ ಮುರಿಯಿತು. ಕರ್ಣ ದುಶ್ಯಾಸನ ಇಬ್ಬರು ನನ್ನೆದುರೇ ನಿರ್ಗತಿಕರಂತೆ ಸತ್ತರು. ಸೋದರರೆಲ್ಲ ಹತಪ್ರಾಯರಾದ್ರು. ನನ್ನ ಲೆಕ್ಕವೆಲ್ಲ ತಲೆ ಕೆಳಗಾಯ್ತು. ಕೃಷ್ಣ ಆಯುಧ ಹಿಡಿಯೋದಿಲ್ಲ ಅಂತ ಮಾತು ಕೊಟ್ಟ, ಆದ್ರೆ ವಂಚನೆ ಮಾಡಿ ನಮ್ಮನ್ನ ಸೋಲಿಸ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಎಂತೆಂತಹ ವೀರರು! ಭೀಷ್ಮ ಇಚ್ಛಾಮರಣಿ, ಅವನನ್ನ ನೀಚರು ಮೋಸದಿಂದ ಕೊಂದ್ರು. ದ್ರೋಣನಂತ ಮಹಾವೀರನಿಗೆ ಸುಳ್ಳನ್ನ ನಂಬಿಸಿ ವಧಿಸಿದ್ರು. ಈ ಮಾಯಾವಿ ಕೃಷ್ಣ ನನ್ನ ಲೆಕ್ಕಗಳನ್ನೆಲ್ಲ ವ್ಯತ್ಯಾಸ ಮಾಡ್ಬಿಟ್ಟ. ಇನ್ನಾರಿಗಾಗಿ ಯುದ್ಧ ನಡೆಸ್ಲಿ? ಇನ್ನಾರಿಗಾಗಿ ಇದನ್ನ ನಿಲ್ಲಿಸ್ಲಿ? ದುಶ್ಯಾಸನ ಕರ್ಣರಿಲ್ಲದ ಜಗತ್ತಿನಲ್ಲಿ ನಾನು ಕೂಡ ಇರಲಾರೆ. ನನ್ನ ತಂದೆ ತಾಯಿಗೆ ಹೇಗೆ ಮುಖವನ್ನ ತೋರಿಸ್ಲಿ? ಮಾಮ, ನನ್ಗೊಂದು ಉಪಕಾರ ಮಾಡ್ತೀಯ? ದೈನ್ಯಂದಿನ ದುರ್ಯೋಧನ ಶಲ್ಯನ ಮುಖವನ್ನೇ ನೋಡಿದ್ರೆ ಶಲ್ಯನಿಗೇನು ಅರ್ಥ ಆಗ್ಲಿಲ್ಲ. ಆಗ ದುರ್ಯೋಧನ ಹೇಳ್ತಾ ಇದ್ದಾನೆ, ಈ ಕತ್ತಿಯಿಂದ ನೀನು ಇಲ್ಲೇ ನನ್ನನ್ನ ಸಂಹರಿಸಿ ಬಿಡು. ಗೌರವದ ಮರಣದಲ್ಲಿ ನಾನು ತೃಪ್ತನಾಗ್ತೇನೆ. ಇನ್ನು ನನಗೆ ಯಶಸ್ಸಿನ ಭರವಸೆ ಇಲ್ಲ, ಬದುಕೋ ಇಚ್ಛೆ ಇಲ್ಲ. ಸ್ವ ಇಚ್ಛೆಯಿಂದ ಸಾಯೋದೇ ವಾಸಿ. ಅವನ ದುಃಖ ಭರಿತ ಮಾತುಗಳಿಗೆ ಶಲ್ಯ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ದುರ್ಯೋಧನ, ಹೇಡಿಯಂತೆ ಮಾತನಾಡಬೇಡ. ಯಾವ ಯುದ್ಧದಲ್ಲೂ ಎರಡೂ ಪಕ್ಷದವರು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ಕೂಡ ಜೂಜಿನ ರೀತಿ. ಜೂಜಿನಲ್ಲಿ ಹಿಂದೆ ನೀನು ಗೆದ್ದೆ, ಅದೊಂದು ಕಾಲ. ಈಗ ಜಯಲಕ್ಷ್ಮಿ ಬೇರೆಯವರ ಪಾಲು. ಇದೊಂದು ಕಾಲ. ನಿನ್ನ ಸರ್ವಸ್ವವೂ ನಾಶವಾಗಿಲ್ಲಪ್ಪ. ನಾನಿದ್ದೀನಿ, ಕೃಪಾಚಾರ್ಯ ಇದ್ದಾನೆ, ಅಶ್ವತ್ಥಾಮ ಇದ್ದಾರೆ, ಕೃತವರ್ಮ ಇದ್ದಾನೆ, ನಾವಿದ್ದೇವಪ್ಪ. ಕರ್ಣ ಸತ್ತದಕ್ಕೆ ಹೇಳಬೇಡ. ಹೇಗ್ ಯುದ್ಧ ಮಾಡ್ದ ಅನ್ನೋದನ್ನ ನೀನ್ ನೋಡ್ದಲ್ವಾ? ಹರ್ಷಪಡು. ಇಂಥ ಯುದ್ಧವನ್ನ ನೀನ್ ಯಾವತ್ತಾದ್ರೂ ನೋಡಿದ್ದ? ಅರ್ಜುನನ್ನ ಎಷ್ಟೊಂದು ಘಾಸಿ ಮಾಡಿದ್ದಾನೆ. ನನ್ನ ಮಾತನ್ನ ಮೂರ್ಖ ಕರ್ಣ ಕೇಳಿದ್ರೆ ಇವತ್ತು ಪಾಂಡವರು ನಾಶ ಆಗ್ತಾ ಇದ್ರು. ಮಾಮ, ಕೋಪಿಸ್ಕೊಡ್ಲಿಲ್ಲ ಅಂದ್ರೆ ಒಂದು ಮಾತು ಹೇಳ್ತಾನೆ. ಆಗಿದ್ದಾಯ್ತು, ಯಾರನ್ನೂ ದೂಷಿಸದ್ ಬೇಡ. ನನ್ನ ದುರ್ದೈವ ಹೋಗ್ಲಿ ಬಿಡು. ಬಿಡೋದಲ್ಲ ವತ್ಸ, ಹಿಡಿದ ಕೆಲಸವನ್ನ ಪೂರ್ತಿ ಮಾಡೋದು ಧೀರನ ಲಕ್ಷಣ. ನಾಳೆ ಯುದ್ಧ ನಡಿಬೇಕು.
ಕೃತವರ್ಮ, ಅಶ್ವತ್ಥಾಮ, ಕೃಪಾ ಎಲ್ಲರೂ ಕಾಯ್ತಾ ಇರ್ತಾರೆ. ನಾಯಕನಾದ ನೀನು ಇಲ್ಲೇ ಉಳ್ಕೊಂಡ್ರೆ ಸೈನ್ಯವೆಲ್ಲ ಕಂಗಾಲಾಗುತ್ತೆ, ನಡೆ. ಕರ್ಕೊಂಡು ಹೋದ್ರು. ಈ ಕಡೆ ಪಾಂಡವ ಶಿಬಿರದಲ್ಲಿ 5 ಕುಂತಿ ಪುತ್ರರು, ಕೃಷ್ಣ, ಸಾತ್ವಿಕಿ, ದುಷ್ಟದುಮ್ನ ಎಲ್ಲರೂ ಇದ್ದಾರೆ. ಭೀಮ ಕೂಡ ಇದ್ದಾನೆ. ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಏನಯ್ಯ, ಆ ದುರ್ಯೋಧನ ಯಾವುದಕ್ಕೂ ಹೇಸಲಾರ ವಂಚಕ, ಮಾಯಾವಿ, ಅವನನ್ನ ಹೇಗೆ ಮುಗಿಸಬೇಕು? ಆಗ ಭೀಮ ಹೇಳ್ತಾ ಇದ್ದಾನೆ, ದುರ್ಯೋಧನ, ಆತನ ಸೊಕ್ಕನ್ನ ಅಡಗಿಸಲು ನಾನೇ ಸಮರ್ಥ. ಆ ಶಕುನಿಯೊಬ್ಬ, ಧೃತರಾಷ್ಟ್ರನೊಬ್ಬ, ಈ ದುರ್ಯೋಧನ, ಈ 3 ಜನ ಸತ್ತರೆ ಮುಗಿತು. ಹಿಂದೆ ಸಾಯಿಸಬೇಕಿತ್ತು ಆ ಕಳ್ಳ, ತಪ್ಪಿಸಿಕೊಂಡ, ಕೆಲಸವನ್ನ ನಾಳೆ ಮುಗಿಸ್ತೇನೆ. ಆಗ ಧರ್ಮರಾಯ ಹೇಳ್ತಾ ಇದ್ದಾನೆ, ನಾಳೆಯ ಯುದ್ಧ ನಿರ್ಣಾಯಕ, ಇನ್ನಾರನ್ನ ಸೇನಾಧಿಪತಿಯನ್ನ ಮಾಡಬೇಕು. ಆಗ ದುಷ್ಟದುಮ್ನ ಹೇಳ್ತಾ ಇದ್ದಾನೆ, ಉಳಿದವರು 3 ಜನ, ಅವರಲ್ಲಿ ಕೃಪಾಚಾರ್ಯ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ. ಶಲ್ಯನನ್ನೇ ದುರ್ಯೋಧನ ಮುಂದೆ ತಳ್ಳುವ ಸಂಭವ ಹೆಚ್ಚು. ಹಾಗಾದ್ರೆ ನಾಳೆ ಮಧ್ಯಾಹ್ನದೊಳಗೆ ಯುದ್ಧ ಮುಗಿಬೇಕು. 2 ಕಡೆ ಸೈನ್ಯ ಜಾಸ್ತಿ ಇಲ್ಲ, ಕೆಲವೇ ಸಾವಿರ ಇರಬಹುದು. ಹೇಗಾದ್ರೂ ಮಾಡಿ ಆತನನ್ನ ಸಾಯಿಸ್ಬೇಕು. ಆಗ ಭೀಮ ಹೇಳ್ತಾ ಇದ್ದಾನೆ, ದುರ್ಯೋಧನ ಸಾಯುವ ತನಕ ಯುದ್ಧ ಮುಗಿಯಲ್ಲ. ಈ ನರಿ ಕೊನೆಯ ಗಳಿಗೆಯಲ್ಲಿ ತಲೆ ತಪ್ಪಿಸ್ಕೊಳ್ಳಿಕ್ಕೆ ಏನಾದ್ರೂ ಕುಯುಕ್ತಿ ಹುಡುಕ್ತಾನೆ. ರಣರಂಗದ ಸುತ್ತಮುತ್ತ ಕಾಡು ಮೇಡುಗಳಲ್ಲಿ, ನದಿ ಸರೋವರ ಪ್ರಾಂತಗಳಲ್ಲಿ ತಪ್ಪಿಸ್ಕೊಳ್ತಾನೆ. ನಾವು ಜಾಗರೂಕರಾಗಿರ್ಬೇಕು. ಎಲ್ಲರೂ ಮಾತಾಡ್ತಾ ಇದ್ರೆ ಕೃಪಾಚಾರ್ಯ, ದುರ್ಯೋಧನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಕೃಪಾಚಾರ್ಯರು ಹೇಳ್ತಾ ಇದ್ದಾರೆ, ದುರ್ಯೋಧನ, ನಿನ್ನ ಅವಿವೇಕ ನಿರ್ಣಯದಿಂದ, ಈ ಅನಪೇಕ್ಷಿತ ಯುದ್ಧದಿಂದ ಯಾರಿಗಾದ್ರೂ ಲಾಭ ಆಯ್ತಾ? ಇನ್ನಾದ್ರೂ ಯುದ್ಧ ನಿಲ್ಸೋ. ನಿನ್ನ ಮಕ್ಕಳು, ಸೋದರರು, ಪಿತೃಪ್ರಾಯರು, ಸಂಬಂಧಿಕರು ಎಲ್ರು ಸತ್ತು ಹೋದ್ರು. ಶಕುನಿ ಕಡೆ ನೋಡ್ತಾನೆ. ಕೃಪಾಚಾರ್ಯ ತಲೆ ತಗ್ಗಿಸಿ ನಿಂತಿದ್ದ. ಆಚಾರ್ಯರೇ, ಅದನ್ನೇ ನಾನು ಹೀಗೆ ಹೇಳ್ತಾ ಇದ್ದೀನಿ. ಎಲ್ರೂ ಸತ್ತಾಯ್ತು, ಬೇರೆ ಯಾರ ಹಿತದ ಸಲುವಾಗಿ ಯುದ್ಧ ನಿಲ್ಲಿಸ್ಬಿಡ್ಲಿ. ಯುದ್ಧ ನಿಲ್ಸಿ ಏನ್ ಪಡ್ಕೋಬೇಕು? ಹಾಗಾದ್ರೆ ಉಳ್ದಿರೋರ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಸಾಯಿಸಿ ಯುದ್ಧ ನಿಲ್ಲಿಸ್ಬೇಕಾ? ಅಶ್ವತ್ಥಾಮ ನಾನು ಇಬ್ರು ಸಾಯಿಲ್ಲ, ಅನ್ನದ ಋಣಕ್ಕಾಗಿ ನಿಂತ್ಕೊಂಡು ಓಡಾಡ್ತಾ ಇದ್ದೀವಿ. ನಿನ್ನನ್ನು ಪ್ರೋತ್ಸಾಹಿಸಿದಂತಹ ಕರ್ಣ, ದುಶ್ಯಾಸನ ಹೋದ್ರು. ಉಳಿದವನು ಶಕುನಿ, ಅವನಿಗೆ ಸೇನಾಧಿಪಟವನ್ನ ಕಟ್ಟುಬಿಡ. ಹಾಗಾದ್ರೆ ಶಕುನಿ ಕೋಪದಿಂದ ಕಿಡಿಯಾದ. ಆಗ ಕೃಪಾಚಾರ್ಯರು ಮತ್ತೆ ಹೇಳ್ತಾ ಇದ್ದಾರೆ, ಈ ವಂಚಕ ನಾಳೆ ಅರ್ಜುನನ ಬಾಣಗಳಿಗೆ ಬಲಿಯಾಗೋದು ಖಚಿತ. ಶಕುನಿಯ ಸಾವು ನಾಳೆ ಖಚಿತ. ಕೃಷ್ಣಾರ್ಜುನರನ್ನು ಏಕರಥದಲ್ಲಿ ಕಂಡ ಮೇಲೆ ಈ ವಂಶ ಉಳಿಯಲಾರದು ಅಂತ ವಿದುರ ಹೇಳಿತ್ತು. ಆ ಮಾತಿವತ್ ಸತ್ಯ ಆಯಿತು. ಆಗ ದುರ್ಯೋಧನ ಹೇಳ್ತಾ ಇದ್ದಾನೆ, ಆಚಾರ್ಯರೇ, ಮುಗಿದು ಹೋದ ವಿಚಾರವನ್ನ ಮಾತಾಡೋದು ವಿವೇಕ ಅಲ್ಲ. ಬದುಕಲು ಲೆಕ್ಕ ಹಾಕೋದು ಮನುಷ್ಯನ ಸ್ವಭಾವ. ನಾನು ಅದನ್ನ ಮಾಡದೆ. ವಿಧಿ ಬೇರೆ ಆಟ ಆಡಿದ್ರೆ ನನ್ನ ಹೊಣೆ ಏನು? ಪಾಂಡವರಿಗೆ ನಾನು ಶರಣಾಗಬೇಕಾ? ಅದಕ್ಕಾಗಿ ಇದನ್ನೆಲ್ಲ ಮಾಡದ್ನ? ನನ್ನ ಸ್ವಭಾವ ತಿಳಿದು ಈಗ ನನ್ನ ಕೈ ತಗ್ಗಿದಾಗ ನಿಂದಿಸ್ತಾ ಇದ್ದೀರಾ ಅಥವಾ ಸಹಾಯವನ್ನ ಮಾಡ್ತೀರಾ? ದುರ್ಯೋಧನ, ನೀನು ಶರಣಾಗದಿದ್ದರೆ ವಿಧಿ ನಿನ್ನನ್ನೂ ಕೂಡ ಬಿಡೋದಿಲ್ಲ. ಯುದ್ಧ ತಾನೇ ನಿಲ್ಲುವ ಅವಸ್ಥೆ ಅಂತ ಒಂದಿರುತ್ತೆ. ನಾಯಕನೇ ಇನ್ನಿಲ್ಲವಾದಾಗ ನಾವು ತಾನೇ ಏನ್ ಮಾಡ್ಲಿಕ್ಕೆ ಸಾಧ್ಯ? ಶರಣಾಗಬೇಡ, ಯುದ್ಧ ಸಾಕೆಂಬ ಸೂಚನೆಯನ್ನು ಅಧಿಕೃತವಾಗಿ ನನಗೆ ಹೇಳು. ನಾನೇ ಹೋಗಿ ಯುಧಿಷ್ಠಿರನಿಗೆ ತಿಳಿಸಿ ಬರ್ತೇನೆ, ಕೃಷ್ಣನಿಗೆ ಹೇಳ್ತೇನೆ. ಕೃಷ್ಣ ಶಾಂತಿ ಪ್ರಿಯ, ನನ್ನ ಮಾತನ್ನ ಒಪ್ಪುತ್ತಾನೆ. ಪಾಂಡವ ನೀನು ಒಟ್ಟಿಗೆ ಕೂಡಿ ಬಾಳಿ. ಅದಾಗದೆಂದೇ ಅಲ್ಲವೇ ನಾನು ಯುದ್ಧವನ್ನ ಘೋಷಿಸಿಕೊಂಡಿದ್ದು ಆಚಾರ್ಯರೇ? ಹೌದಪ್ಪ, ಏನ್ ಸಾಧನೆ ಮಾಡ್ದೆ ಹಾಗಾದ್ರೆ? ಕೃಪಾಚಾರ್ಯರು ಎಷ್ಟ್ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ದುರ್ಯೋಧನ ಗಹಗಹಿಸಿ ನಗ್ತಾ ಇದ್ದಾನೆ. ಕೀರ್ತಿಯೋ ಅಪಕೀರ್ತಿಯೋ, ಸತ್ತವರೇ ತಮ್ಮ ಚರಿತ್ರೆ ಬರೆಯೋ ರೀತಿ ಇದ್ರೆ ಎಲ್ಲಾ ಕೀರ್ತಿನಿ ಆಚಾರ್ಯರೇ. ಸತ್ತವನಿಗೆ ಕೀರ್ತಿ, ಬದುಕಿದ್ದವನಿಗೆ ಅಪಕೀರ್ತಿ ಅಲ್ಲ. ಕೇಳಿ, ಯುದ್ಧ ನಿಲ್ಲಿಸ್ಬೇಕು ಅಂತ ನಾನು ಒಪ್ಪದೆ ಅಂತ ಅನ್ಕೊಳ್ಳಿ.
ಭೀಮ ನನ್ನನ್ನ ಕ್ಷಮಿಸ್ತಾನ? ಹಳೇದ್ನೆಲ್ಲ ಮರ್ತು ಬಿಡ್ತಾನ? ದ್ರೌಪದಿಗೆ ಆದಂತ ಅಪಮಾನವನ್ನ ಅವಳು ಮರಿತಾಳ? ಕೃಷ್ಣ ಮರಿತನ? ಅಭಿಮನ್ಯು ಸತ್ತ ಬಗೆಯನ್ನ ಅರ್ಜುನ ಮರಿತನ? ಅವರೆಲ್ಲರೂ ನನ್ನ ಜೊತೆ ಕೂಡಿ ಬಾಳ್ವೆ ನನಗ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಅವರೆಲ್ಲರೂ ನನ್ನ ಜೊತೆ ನಗನಗತ ಸಂತೋಷದಿಂದ ಇರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಯಾವತ್ತಾದ್ರೂ ಉರಿಯುವ ಅಗ್ನಿ ಜಲ ಎರಡು ಒಟ್ಟಾಗಿ ಬಾಳೋದನ್ನ ನೋಡಿದ್ದೀರಾ? ಸಾಕು ಉಪದೇಶ, ಚರ್ಚೆ ಬೇಡ, ನಾಳೆ ಯುದ್ಧ ಮುಂದುವರಿಯುವುದು. ನಾಳೆ ಬೆಳಿಗ್ಗೆ ಸೇನಾನಿ ಯಾರು ಎಂದು ನಿರ್ಧರಿಸಲು ಸಲಹೆ ಕೊಟ್ಟರೆ ಸಾಕು. ಕೃಪಾಚಾರ್ಯ ಮೌನಿಯಾದರು. ಅಶ್ವತ್ಥಾಮ ನನಗೆ ಬೇಡ ಅಂದ. ಶಕುನಿ ಶಲ್ಯನ ಮುಖವನ್ನ ನೋಡ್ತಾನೆ. ಆಗ ಎಲ್ಲರೂ ಶಲ್ಯ ಮಹಾರಾಜನಿಗೆ ಜಯವಾಗಲಿ ಅಂತ ಉದ್ಗರಿಸಿದ್ರು. ದುರ್ಯೋಧನ ಅವನಿಗೆ ವೀಳ್ಯವನ್ನ ಕೊಟ್ಟ. ಅಂದರೆ ಶಲ್ಯನೇ ಸೇನಾಧಿಪತಿಯಾದ. ಹಾಗಾದ್ರೆ ಶಲ್ಯ ಸಾಮಾನ್ಯದವನಲ್ಲ. ಶಲ್ಯನ ಯುದ್ಧ ವೈಖರಿ ಹೇಗಿತ್ತು? ಯಾವ ರೀತಿ ಅವನು ಯುದ್ಧವನ್ನ ಮಾಡ್ತಾನೆ? ಹೇಗೆ ಹೋರಾಡಿ ಅವನು ಹತನಾಗ್ತಾನೆ ಅಂತಕ್ಕಂಥ ವಿಚಾರವನ್ನ ನಾವು ಸೋಮವಾರದ ತರಗತಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೋಣ. ಧನ್ಯವಾದ.